ಹಲೋ ಮಕ್ಳೆ, ಎಷ್ಟು ಜನಕ್ಕೆ ಆಸೆ ಇದೆ 625 ಔಟ್ ಆಫ್ 625 ತಗೋಬೇಕು ಅಂತ? ಯಾರ್ಯಾರಿಗೆ ಅಷ್ಟು ಮಾರ್ಕ್ಸ್ ಬೇಕು ಅನ್ನೋದು ಕಮೆಂಟ್ ಅಲ್ಲಿ ಬರೀರಿ. ನೀವು ಎಷ್ಟು ಟಾರ್ಗೆಟ್ ಇಟ್ಟಿದ್ರು ಅದ್ರೂ ಕಮೆಂಟ್ ಬರೀರಿ, ತೊಂದರೆ ಇಲ್ಲ. ಓಕೆ, ಸೊ ನೀವು ಇನ್ನೂ ಒಳ್ಳೆ ಸ್ಕೋರ್ ಮಾಡ್ಬೋದು. ಪ್ರಿಪರೇಟರಿಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗೆ ಇರಲಿ, ಒಳ್ಳೆ ಸ್ಕೋರ್ ನಾವು ಮಾಡ್ಬೋದು. ಬಟ್ ಐ ವಿಲ್ ಟೆಲ್ ಯು ದ ಎಕ್ಸಾಕ್ಟ್ ವೇ ಹೌ ಟು ಡೂ ಇಟ್. ಆದ್ರೆ ಫಸ್ಟ್ ಐ ವಾಂಟ್ ಟು ಸಿ ಇನ್ ದ ಕಾಮೆಂಟ್ 625 ಔಟ್ ಆಫ್ 625 ಎಷ್ಟು ಜನ ತಗೋತೀರಿ ಅಂತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಹೇಳಿ. ಕಾಮೆಂಟ್ 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 ಆನ್ ದಿಸ್ ವಿಡಿಯೋ. ಕೆಳಗಡೆ ಕಾಮೆಂಟ್ ಮಾಡ್ರಪ್ಪ, ಎಷ್ಟು ಜನಕ್ಕೆ 625 ಔಟ್ ಆಫ್ 625 ಬೇಕು ಅಂತ. ಅವ್ರಿಗೋಸ್ಕರ ನಾನು ತಂದಿರೋ ವಿಡಿಯೋ ಇದು. ಯಾರಿಗೆ ಒಳ್ಳೆ ಸ್ಕೋರ್ ಮಾಡಿ ಟಾಪರ್ ಆಗ್ಬೇಕು, ಯಾಕೆ ಅಂತ ಗೊತ್ತಲ್ವಾ? ಎಸ್ ಎಸ್, ಪೀಪಲ್ ವಿಲ್ ಗಿವ್ ಯು ಅಟೆನ್ಷನ್. ವೈ ನಾಟ್ ಗೆಟ್ ಅನ್ ಅಟೆನ್ಷನ್, ರೈಟ್? ಸಿ, ಒಂದು ಸಕ್ಸಸ್ ಯಾವಾಗ ನಿಮಗೆ ಟೇಸ್ಟ್ ಇರುತ್ತಲ್ಲ, ಒಂದು ಸಕ್ಸಸ್ ಟೇಸ್ಟು ಇಟ್ ವಿಲ್ ಆಲ್ವೇಸ್ ಸ್ಟೇ ವಿತ್ ಯು. ಯಾಕಂದ್ರೆ ಮುಂದೆ ಕೂಡ ಯು ವಿಲ್ ಬಿ ಫೋಕಸಿಂಗ್ ಆನ್ ಯುವರ್ ಸಕ್ಸಸ್. ಸೊ ನಿಮಗೆ ಗೊತ್ತಿರುತ್ತೆ ಯು ಕ್ಯಾನ್ ಡೂ ಇಟ್ ಅಂತ. ಸೊ ಹ್ಯಾವ್ ದಿಸ್ ಫಸ್ಟ್ ಸಕ್ಸಸ್. ನಿಮ್ಗೆ ಇವಾಗ ಫಸ್ಟ್ ಬರ್ರಿ, ಅದಾದ್ಮೇಲೆ ಮುಂದಿನ ಸಕ್ಸಸ್ ಮುಂದೆ ಪ್ಲಾನ್ ಮಾಡ್ಕೊಳ್ಳ. ಬಟ್ ಯು ವಿಲ್ ನೋ ಯು ಕ್ಯಾನ್ ಡೂ ಇಟ್. ಸೊ ಫಸ್ಟ್ ಸಕ್ಸಸ್ ಈಸ್ ಆಲ್ವೇಸ್ ದ ಬೆಸ್ಟ್. Just like first love is always the best ಅಂತ ಹೇಳ್ತಾರೆ. I don't know about that. But first success taste ಏನಿರುತ್ತಲ್ಲ, it will always be the best. You know what is my first success? ನಾನು ಫಸ್ಟ್ ಅನ್ನೊಂದು ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ದೆ. I was very proud of myself. ನಾನು ಅಲ್ಲಿಂದ ನವೋದಯ ಬೇರೆ ಸೆಲೆಕ್ಟ್ ಆದೆ. So that taste of success and that led me to become better and every day, right? ನಾನು ಇಂಜಿನಿಯರ್ ಮಾಡ್ತಾ ಇದ್ದೆ. ಐ ವಾಸ್ ಅನ್ ಇಂಜಿನಿಯರ್ ಅಂಡ್ ನೌ ಐ ಆಮ್ ಎ ಟೀಚರ್. I transitioned my career completely at the age of 27. Now imagine, ಹೌದು ಎಷ್ಟು ಜನ ಏನೇನೋ ಹೇಳ್ತಿರ್ತಾರೆ, ಆದರೆ ನೀವು ಟ್ರಾನ್ಸಿಷನ್ ಮಾಡಿ ನಾನು ಯಾಕೆ ಮಾಡಿದೆ ಈ ಟ್ರಾನ್ಸಿಷನ್ನ? ಬಟ್ ಬಿಕಾಸ್ ಐ ನ್ಯೂ ವಾಟ್ ಐ ಕ್ಯಾನ್ ಡೂ. ಐ ನ್ಯೂ ಐ ಕ್ಯಾನ್ ಡೂ ಮೈ ಬೆಸ್ಟ್. ಸಿ, ನಾನು ಇಷ್ಟು ಜನನ ಟೀಚ್ ಮಾಡ್ತೀನಿ, ನಿಮ್ ಎಲ್ರಿಗೂ ನಾನು ಟೀಚ್ ಮಾಡ್ತಾ ಇದ್ದೀನಿ. ದಿಸ್ ವಾಸ್ ಮೈ ವಿಶ್. I wanted to be able to teach so many students. So one taste of success will always be your stepping stone, your motivation. You will know by yourself that you can do it. So type 625 out of 625 in the box, because you will want this motivation for life. Okay, so now 625 out of 625 ಬೇಕು ಅಂತ ಹೇಳಿದ್ರಿ. ಬಟ್ ನಾವು ಟೆಲ್ ಮಿ, ಎಷ್ಟು ಜನದ ಪ್ರಿಪರೇಷನ್ ಹೆಂಗಿದೆ ಅಂತ. ಬಿಕಾಸ್ ನನಗೆ ಇದು ಕೂಡ ಆನ್ಸರ್ ಬೇಕು. ಎಷ್ಟು ಜನದ ಪ್ರಿಪರೇಷನ್ ಹೆಂಗಿದೆಯಪ್ಪ? ಆಲ್ ಡನ್? ಆರಾಮಾಗಿ ಸಾಲ್ವ್ ಮಾಡ್ತೀರಾ? ಬಿಕಾಸ್ ನಾನು ನೋಡಿದ್ದೀನಿ ಎಷ್ಟು ಜನ ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಾರೆ, ಮ್ಯಾಮ್ ಐ ಸ್ಕೋರ್ಡ್ ಔಟ್ ಆಫ್ ಔಟ್ ಅಂತ. ಚಲೋ ಕಾಮೆಂಟ್ ಅಲ್ಲಿ ಮಾಡಿ ಕಾನ್ಫಿಡೆಂಟ್ ಅಂತ. ಯಾರಿಗೆ ಕಂಪ್ಲೀಟ್ ಆಗಿ ಮಾಡಿದಿರಿ, ಕರೆಕ್ಟಾಗಿ ಸ್ಕೋರ್ ಮಾಡ್ತೀರಿ, ಜಸ್ಟ್ ಟೈಪ್ ಕಾನ್ಫಿಡೆಂಟ್ ಇನ್ ದ ಕಾಮೆಂಟ್. ಜಸ್ಟ್ ಟೈಪ್ ಕಾನ್ಫಿಡೆಂಟ್ ಇನ್ ದ ಕಾಮೆಂಟ್. ಓಕೆ, ನೆಕ್ಸ್ಟ್ ಯಾರು, ಅದಕ್ಕೆ ನೋಡಿ ಕಲರ್ ನೋಡಿ ಏನಾಗ್ತಾ ಇದೀನಿ, ರೆಡ್ ಗ್ರೀನು ಎಲ್ಲೋ ಹಾಕ್ತಾ ಇದೀನಿ ನಿಮ್ಗೋಸ್ಕರನೇ. ಬಿಕಾಸ್ ಗ್ರೀನ್ ಈಸ್ ಲೈಕ್ ಓಕೆ, ಯು ಆರ್ ಗುಡ್ ಟು ಗೋ, ವಿ ಕ್ಯಾನ್ ಗೆಟ್ ಟು ವಿ ಕ್ಯಾನ್ ಡೆಫಿನೆಟ್ಲಿ ಸ್ಕೋರ್ 625 to 625 ಈ ಕ್ಯಾಟಗರಿದವರು ಪಕ್ಕ. ನಾವು ಸೆಕೆಂಡ್ ಎಲ್ಲ ಪ್ರಿಪೇರ್ ಆಗಿದ್ದೀರಿ, ಬಟ್ ಯು ಆರ್ ವರೀಡ್ ಆಫ್ ದ ಸರ್ಪ್ರೈಸಸ್. ಬಿಕಾಸ್ ನಾವು ಪ್ರಿಪರೇಟರಿ ಪೇಪರ್ ನೋಡಿದೀವಪ್ಪ ಹೆಂಗಿದೆ, ಏನೋ ಕ್ವೆಶನ್ ಒಂದು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಸರ್ಪ್ರೈಸ್ ಆಗಿ ಕೊಟ್ಬಿಟ್ರು. ಎಸ್, even I will be taken back. I'll tell you why. It's not like I cannot solve the question. ನಾನು ನಿಮ್ಮ ಟೀಚರ್, ನನಗೆ ಸಾಲ್ವ್ ಮಾಡ್ಲಿಕ್ಕೆ ಆಗಲ್ವಾ ಕ್ವೆಶನು? ಹಾಗೆ ಆಗುತ್ತೆ. ಎಸ್, ಬಿಕಾಸ್ ಐ ನೋ ಐ ಹ್ಯಾವ್ ಸಾಲ್ವ್ ಇಟ್ ಮಲ್ಟಿಪಲ್ ಟೈಮ್ಸ್. ಐ ನೋ ಐ ಕ್ಯಾನ್ ಸಾಲ್ವ್ ಇಟ್. ಬಟ್ ಕ್ವೆಶನ್ ನೋಡಿದ ತಕ್ಷಣ ಐ ವಿಲ್ ಬಿ ಥ್ರೋನ್ ಬ್ಯಾಕ್. ಅರೆ ಇದೇನಪ್ಪ ಕ್ವೆಶನ್ ಬಂತು ಅಂತ. ಬಿಕಾಸ್ ಐ ವಿಲ್ ಬಿ ಥಿಂಕಿಂಗ್ ಅಬೌಟ್ ದೋಸ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಓನ್ಲಿ ಫೋಕಸ್ಡ್ ಆನ್ ಮೈ ಕ್ಲಾಸ್. ನಾನು ಈ ಥರ ಕ್ವೆಶನ್ ಮಾಡಿಸಿಲ್ಲಲ್ಲಪ್ಪ ಅಂತ ನಂಗೆ ಬೇಜಾರಾಗುತ್ತೆ. Because I am focusing on those very important. I am not focusing on the curveball. Alva. So I should also focus on the curveball, alva. So I will also be worried. It's not like I'm not worried. I am also worried because I need to make sure ನೀವು ಒಳ್ಳೆ ಪ್ರಿಪರೇಷನ್ ನಿಮ್ಗೆ ಆಗಬೇಕು ಅಂತ. So for those who are worried of full surprises, okay, for them, let us give something positive. Yakandre let us not write anything negative. Okay, let us write something positive. Worried of surprises, surprise ante bari tondre illa. Surprise, because yes, you can do surprises. Okay, if not surprises, let us write wonders. Because yes, you can do wonders. Because you know what is your barrier? ನಿಮ್ಮ ಬ್ಯಾರಿಯರ್ ಏನು ಗೊತ್ತಾ ಇದರಲ್ಲಿ?
your barrier is this. Worry is your barrier. Worry is your barrier. Mattenu alla. So you can do wonders. Just remove worries from you. You can do wonders. Okay. Now, ಇನ್ನೊಂದಿಷ್ಟು ಜನ ಇದೀರಿ, ಸ್ಟಡೀಡ್ ಬಟ್ ಪ್ರಾಕ್ಟೀಸ್ ಮಾಡಿಲ್ಲ ಮ್ಯಾಮ್ ಕರೆಕ್ಟಾಗಿ, ಮ್ಯಾಮ್ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ, ಓದ್ತಾ ಇದೀವಿ ಬಟ್ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ. ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ನೀವೇನು ಮಾಡುವ ಇಲ್ಲಿ, ನಿಮಗೆ ಅಂತ ಕರೆಯುವ ಕಾನ್ಫಿಡೆಂಟ್ ಆಯಿತು, ವಂಡರ್ಸ್ ಆಯಿತು, ಸ್ಟಡೀಡ್ ನಾಟ್ ಎನಫ್ ಪ್ರಾಕ್ಟೀಸ್. ಇಲ್ಲೊಂದು ಕೀವರ್ಡ್ ಬೇಕಲ್ವಾ ನಮಗೆ. ಫಾರ್ ದಿಸ್ ಲೆಟ್ ಅಸ್ ಟೇಕ್ ಅ ಪಾಸಿಟಿವ್ ಕೀವರ್ಡ್. ವಿಲ್ ಡೂ. ಬೇಡ ಬಿಡಪ್ಪ, ವಿಲ್ ಡೂ ಅಂದ್ರೆ ಮತ್ತೆ ಪೋಸ್ಟ್ ಪೋನ್ ಮಾಡ್ದಂಗೆ ಆಗುತ್ತೆ. ನೀವು ವಿಲ್ ಡೂ ಅಂದ್ರೆ ಮಾಡ್ತೀನಿ ಬಿಡು ಅನ್ನಂಗೆ ಆಗುತ್ತೆ. ಮಾಡ್ತೀನಿ ಬೇಡ. I can do. I can do it. I can do it. Okay, I can do it. I can do it. Yeah. Practice ಮಾಡಿಲ್ಲ, but I can do it. I'll still do it. ಅನ್ನೋ ತರ. Okay, but still I have written in red. Don't worry. It's not like I'm pausing your progress. It is not like that. Okay. If you want orange, I can make it orange. Okay. ಬೇಜಾರು ಮಾಡ್ಕೋಬೇಡಿ ಮತ್ತೆ, ಮ್ಯಾಮ್ ಇದೇನ್ರಿ ಈ ಥರ ಮಾಡಿಬಿಟ್ರಿ, ನಮಗೆ ವಂಡರ್ಸ್ ಅಂತ ಹೇಳ್ತೀರಿ, ನೋಡಿದ್ರೆ ಈ ಥರ ಬರೆದ್ಬಿಟ್ರಿ ಅಂತ ಅನ್ಕೊಳ್ಬೇಡಿ. ಲೆಟಸ್ ಮೇಕ್ ಇಟ್ ಆರೆಂಜ್. ಐ ಕ್ಯಾನ್ ಡೂ ಇಟ್ ಅಂತ ಮಾಡುವ. ಓಕೆ, ಗ್ರೀನ್ ಇದಕ್ಕೆ ಆರೆಂಜ್ ಸಿಗ್ನಲ್ ಕೊಡುವ. Okay, all positive words. Okay, now did not study, failed in preparatory 3 ಅಂತ ಹೇಳ್ತವ್ರಿಗೆ ನಿಮಗೆ ಬೇರೆನೇ ಸ್ಟ್ರಾಟಜಿ ಬೇಕಾಗುತ್ತೆ. ಓಕೆ, ಇವ್ರಿಗಿರೋ ಸ್ಟ್ರಾಟಜಿ ನಿಮಗೆ ವರ್ಕ್ ಆಗಲ್ಲ, ಬಟ್ ನಿಮಗೆ ಬೇರೆನೇ ಸ್ಟ್ರಾಟಜಿ ಬೇಕಾಗುತ್ತೆ. ಬಟ್ ಐ ಯು ಹೋಪಿಂಗ್ ಫಾರ್ ಅ ರಿಯಲಿ ಗುಡ್ ಸ್ಕೋರ್ ಇನ್ ಎಕ್ಸಾಮ್? ಡು ಯು ವಾಂಟ್ ಇಟ್? ನಿಮಗೆ ಬೇಕಾದ್ರೆ ಮಾತ್ರ ಈ ವಿಡಿಯೋ ನೋಡಿ, ಇಲ್ಲ ಅಂದ್ರೆ ನೀವು ಏನಾದರೂ ಮಾಡ್ರಪ್ಪ. ಬಿಕಾಸ್ ಯು ಹ್ಯಾವ್ ಫೇಲ್ಡ್ ಇನ್ ಪ್ರಿಪರೇಟರಿ 3. 3 ಚಾನ್ಸ್ ನಿಮಗೆ ಚೆನ್ನಾಗಿ ಕೊಟ್ಟಿದ್ರು, ನಿಮಗೆ ಎಲ್ಲ ಹೆಲ್ಪ್ ಸಿಕ್ಕಿದೆ ನಿಮ್ಮ ಕಡೆಯಿಂದ ರಿಸೋರ್ಸು. ಸೊ ದೇರ್ ಇಸ್ ನೋ ಎಕ್ಸ್ಕ್ಯೂಸ್ ಫಾರ್ ಯು. ನೀವು ಎಕ್ಸ್ಕ್ಯೂಸ್ ತಗೋತಾ ಇರಲ್ಲ, ನಿಮ್ಗೆ ದೇರ್ ಇಸ್ ನೋ ಎಕ್ಸ್ಕ್ಯೂಸ್ ಫಾರ್ ಯು. ಐ ಕ್ಯಾನಾಟ್ ಫರ್ಗಿವ್ ಯು ಫಾರ್ ದಿಸ್. ಓಕೆ, ಬಟ್ now if you want to do it again, I am there to help you. If you want to score well, I will still help you because I love my students. Okay, ನಿಮಗೆ ಬೇಕು ಅಂದ್ರೆ ನಾನು ಮತ್ತೆ ಮಾಡಿಸ್ತೀನಿ, ನಿಮ್ಗೆ ಏನೋ ತೊಂದರೆ, ಐ ವಿಲ್ ಡೂ ಇಟ್ ಫಾರ್ ಯು. ಓಕೆ, ನಿಮ್ಮ ಸ್ಟೂಡೆಂಟ್ ಅಪ್ಪ, ಸಾರಿ, ನೀವು ನನ್ನ ಸ್ಟೂಡೆಂಟು, ನಾನು ನಿಮ್ಮ ಸ್ಟೂಡೆಂಟ್ ಅಂತ ಇದೀನಿ. ಐ ವಿಲ್ ಆಲ್ಸೋ ಲರ್ನ್ ಫ್ರಮ್ ಯು ಅಲ್ಲ. ಸೊ ಯು ಆರ್ ಮೈ ಸ್ಟೂಡೆಂಟ್ಸ್, ಸೊ ನೋ ಪ್ರಾಬ್ಲಮ್. ಅಂಡ್ ಐ ಆಮ್ ಯುವರ್ ಸ್ಟೂಡೆಂಟ್ ಬಿಕಾಸ್ ಐ ಆಮ್ ಲರ್ನಿಂಗ್ ಥಿಂಗ್ಸ್ ಫ್ರಮ್ ಯು, ಅ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಯು. Fine. So you did not study, failed in preparatory, but do you want to do it? Do you want it? So let us write something positive here. I promise. I promise. Promise ಮಾಡ್ಕೊಳ್ಳಿ, ನಿಮಗೆ ನೀವೇ ಪ್ರಾಮಿಸ್ ಮಾಡ್ಕೋಬೇಕು. Because trust me, you want this success. Because if you do it ಅಲ್ಲ, trust me, there is no one who is going to stop you like ever in your life. ಯಾವತ್ತೂ ಇಲ್ಲ. ಓಕೆ, ಸೊ ಲೆಟ್ us go from here. ಈಗೆಲ್ಲ ಆನ್ಸರ್ ನನ್ನ ಕಮೆಂಟಲ್ಲಿ ಬೇಕು. ಯಾರು ಯಾವ ಕ್ಯಾಟಗರಿಲೇ ಇರಲಿ, ಐ ವಾಂಟ್ ಯುವರ್ ಆನ್ಸರ್ಸ್. ಓಕೆ, ನಾ ಲೆಟ್ಸ್ ಗೋ ಹೆಡ್. ಇವಾಗ ನಿಮ್ಮ ಟೈಮ್ ಟೇಬಲ್ ನಾನು ಬರ್ದಿದ್ದೀನಿ ಇಲ್ಲಿ. ಫಸ್ಟ್ ಲ್ಯಾಂಗ್ವೇಜ್ ಇದೆ, ಸೊ ಒಬ್ರಿಗೆ ಕನ್ನಡ, ಒಬ್ರಿಗೆ ಇಂಗ್ಲೀಷ್ ಇದೆ. ಸೈನ್ಸು ಮತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಅಗೇನ್ ಕನ್ನಡ ಇಂಗ್ಲೀಷ್. ಮ್ಯಾಥ್ಸು ಥರ್ಡ್ ಲ್ಯಾಂಗ್ವೇಜ್ ಐ ಥಿಂಕ್ ಎಲ್ರಿಗೂ ಹಿಂದಿನೇ ಇದೆ, ಬಟ್ ಬೇರೆ ಯಾವುದಾದ್ರು ಸಬ್ಜೆಕ್ಟ್ ಇದೆಯಾ ನೋಡ್ಕೊಳ್ಳಿ. ಬಟ್ ದಿಸ್ ಇಸ್ ಡೇಟ್. ಆ್ಯಂಡ್ SST ಇದೆ. ಇದೆಲ್ಲ ಡೇಟ್ಸ್ ನಾನು ಬರ್ದಿದ್ದೀನಿ. ನಾವು ಯುವರ್ ಗ್ಯಾಪ್ಸ್ ನೋಡ್ಬೇಕಲ್ಲ, ಎಷ್ಟು ದಿನ ಗ್ಯಾಪ್ ಇದೆ ಅಂತ. ಫಸ್ಟ್ ಲ್ಯಾಂಗ್ವೇಜ್ ನಿಮ್ದು ಏನು ಫಸ್ಟ್ ಸಬ್ಜೆಕ್ಟ್ ಇದೆಯಲ್ಲ, ವಾಟ್ ಐ ಸಜೆಸ್ಟ್ ಇಸ್ 15, 16, 17 ಎಂಟೈರ್ಲಿ ಸಬ್ಜೆಕ್ಟ್ಗೆ ಡೆಡಿಕೇಟ್ ಮಾಡಿಬಿಡಿ ಆರಾಮಾಗಿ. 3 ದಿನ ಕೂತ್ಕೊಂಡು ಓದಿ. ಬೇಕಾದ್ರೆ ಅದು ಮುಂಚೆ ನೀವು ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಮುಂಚೆ ನೀವು ಅದ್ರ ಮೇಲೆ ಗಮನ ಜಾಸ್ತಿ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ಐ ಮೀನ್ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಕೊಡಿ. ಯು ಹ್ಯಾವ್ ಟು ಗಿವ್ ಇನಫ್ ಟೈಮ್ ಫಾರ್ ದಿ ಸಬ್ಜೆಕ್ಟ್ ಆಲ್ಸೋ. ಬಟ್ ಈ 3 ಡೇಸ್ ನೀವು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೋಬಹುದು. ಓಕೆ, ಇಫ್ ನಾಟ್ ಈವನ್ 15, ಲೆಟ್ ಅಸ್ ರಿಮೂವ್ 15, 16, 17 ಅನ್ಕೊಳ್ಳಿ. ಓಕೆ, 16, 17 ನೀವು ಕರೆಕ್ಟಾಗಿ ಆ ಸಬ್ಜೆಕ್ಟ್ನ ಬರೀ ಅದೇ ಸಬ್ಜೆಕ್ಟ್ ಓದಿ. 16, 17 2 ಡೇಸ್ ಜಸ್ಟ್ ಫಸ್ಟ್ ಲ್ಯಾಂಗ್ವೇಜ್. ಓಕೆ, ಇಲ್ಲಿ ಗದ್ಯ ಓದಿ, ಪದ್ಯ ಓದಿ, ಗ್ರಾಮರ್ ಓದ್ಕೊಳ್ಳಿ, ರೈಟಿಂಗ್ ಪ್ರಾಕ್ಟೀಸ್ ಮಾಡಿ, ಕರೆಕ್ಟಾಗಿ ಬರೆಯೋದನ್ನ, ನೀಟಾಗಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ, ನಿಮ್ಮ ಪ್ರೆಸೆಂಟೇಷನ್ ಅರ್ಥ ಮಾಡ್ಕೊಳ್ಳಿ. ರೈಟ್? ಸೊ 1 ಡೇ ಫುಲ್ ರೀಡಿಂಗ್ ಆ್ಯಂಡ್ ಪ್ರಾಕ್ಟೀಸ್, ಸೆಕೆಂಡ್ ಡೇ ಕಂಪ್ಲೀಟ್ ಪ್ರಾಕ್ಟೀಸ್. ಓಕೆ, ಸೊ ಪ್ಲಾನ್ ಲೈಕ್ ದಟ್. ಸೊ ಅದಕ್ಕೆ ನಾನು 15 ಅಂತ ಕೂಡ ಕೊಟ್ಟಿದ್ದೆ, ಬಟ್ ಸ್ಟಿಲ್ ಹಿಂದೆ ಕೂಡ ನೀವು ಓದಿರ್ತೀರಾ. ಸೊ ಐ ಆಮ್ ರಿಮೂವಿಂಗ್ 15 ಫಾರ್ ಯು.
ನಾವು ಇಲ್ಲಿ 4 ದಿನ ಗ್ಯಾಪ್ ಇದೆ. ಸೊ ಇಫ್ ಇಟ್ ವೇರ್ ಮೀ, ಐ ವುಡಂಟ್ ಹ್ಯಾವ್ ಸ್ಟಡಿಡ್ ದಟ್ ಸಬ್ಜೆಕ್ಟ್ ಅಗೇನ್. ಐ ಮೀನ್ ಆ 4 ದಿನದಲ್ಲಿ ಕರೆಕ್ಟಾಗಿ ಓದ್ಕೋತೀನಿ, ಬಿಕಾಸ್ ನಾನು ಮುಂಚೆನೂ ಸೈನ್ಸ್ನ ಓದಿದ್ದೀನಿ. ಹಂಗೆ ಅಂತ ಯೋಚನೆ ಮಾಡಿ ನಾನು ಮಾಡೋದು. ಬಟ್ ಈ 4 ಡೇಸು ನಿಮಗೆ ಸಾಕಾಗಲ್ಲ, ಬಿಕಾಸ್ ನಿಮಗೆ ಸೈನ್ಸ್ ಟಫ್ ಅಂತಂದರೆ ಅದಕ್ಕೂ ಹಿಂದೆ ಹೆಂಗೆ ಓದಬೇಕು ಅಂತ ಪ್ಲಾನ್ ಮಾಡ್ಕೋತೀನಿ. ವಿ ಹ್ಯಾವ್ 4 ಡೇಸ್. ಸೆಕೆಂಡ್ ಡೇಸ್ಗೆ ಸೆಕೆಂಡ್ ಲ್ಯಾಂಗ್ವೇಜ್ಗೆ 1 ದಿನ ಗ್ಯಾಪ್ ಇದೆ, ಮ್ಯಾಥ್ಸ್ಗೆ 2 ದಿನ ಗ್ಯಾಪ್ ಇದೆ, ಆ್ಯಂಡ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಗೆ 1 ದಿನ ಗ್ಯಾಪು, SSTಗೆ 1 ದಿನ ಗ್ಯಾಪು, ಇಲ್ಲಿ 2 ದಿನ ಗ್ಯಾಪ್ ಇಲ್ಲಿದೆ. ಸೊ ಎಲ್ಲಾನು ಕರೆಕ್ಟಾಗಿ ಸ್ಟಡಿ ಪ್ಲಾನ್ ಹಾಕ್ಕೊಡ್ತೀನಿ. ಫಾಲೋ ಮಾಡ್ತೀರಾ? ಎಷ್ಟು ಜನ ಫಾಲೋ ಮಾಡ್ತೀರಿ ಅಂತ ಕಾಮೆಂಟಲ್ಲಿ ಬರೀರಿ. ನಾನು ನಿಮಗೆ ಸ್ಟಡಿ ಪ್ಲಾನ್ ಹಾಕ್ಕೊಡ್ತೀನಿ. ನಿಮ್ಗೆಲ್ಲ ಸಬ್ಜೆಕ್ಟಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೇಕು ತಾನೆ, ನಾನು ನಿಮಗೆ ನೀಟಾಗಿ ಸ್ಟಡಿ ಪ್ಲಾನ್ ಹಾಕ್ಕೊಡ್ತೀನಿ. ಸೊ ಟೈಪ್ ಐ ವಿಲ್ ಫಾಲೋ ಇನ್ ದ ಕಾಮೆಂಟ್. ಓಕೆ, ನಾವು ನಿಮಗೋಸ್ಕರ ನಾನು ಇಲ್ಲಿ ಒಂದು ಸ್ಟಡಿ ಪ್ಲಾನ್ ಮಾಡಿದ್ದೀನಿ. ಫಸ್ಟ್ ನೀವು ಏನು ಮಾಡಬೇಕು ಅಂತಂದ್ರೆ, ಎಸ್, ಸಬ್ಜೆಕ್ಟ್ ಸಾರ್ಟಿಂಗ್ ಮಾಡ್ಕೋಬೇಕು. ಏನಪ್ಪ ಸಬ್ಜೆಕ್ಟ್ ಸಾರ್ಟಿಂಗ್? ನಿಮಗೆ ನೀವು ಪ್ರಿಪರೇಟರಿ 1, 2, 3 ಅಲ್ಲಿ ಅನಾಲಿಸಿಸ್ ಮಾಡಿರ್ತೀರಾ, ಯಾವ ಸಬ್ಜೆಕ್ಟ್ ಟಫ್ ಆಗ್ತಿದೆ, ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್ ಆಗ್ತಿದೆ ಅಂತ ಗೊತ್ತಾಗ್ತಿರುತ್ತೆ. ಇವಾಗ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಅಲ್ಲಿ ನಾನು ನೋಡಿರೋ ಪ್ರಕಾರ ಅಂದ್ರೆ ಡಿಫಿಕಲ್ಟಿ ಲೆವೆಲ್ ನಾನು ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀತಾ ಇದ್ದೀನಿ. ಡಿಕ್ರೀಸಿಂಗ್ ಆರ್ಡರ್ ಅಂದ್ರೆ ಇಲ್ಲಿ ಮೋಸ್ಟ್ ಡಿಫಿಕಲ್ಟು, ಇಲ್ಲಿ ಲೀಸ್ಟ್ ಡಿಫಿಕಲ್ಟು, ಈಸಿ ಅನ್ನೋಗೇನ ಲೀಸ್ಟ್ ಡಿಫಿಕಲ್ಟ್ ಅಂತ ಹೇಳ್ಬೋದು. ಸೊ ಈ ತರ ಸಾರ್ಟ್ ಮಾಡಿದಾಗ ಐ ಥಿಂಕ್ ನೀವು ಫಸ್ಟ್ ಬರೆಯೋದೇನೆ ಮ್ಯಾಥ್ಸ್ ಅನ್ಕೋತೀನಿ. ಬಿಕಾಸ್ ದ ಕೈಂಡ್ ಆಫ್ ಕ್ವೆಶನ್ಸ್ ಯು ಆರ್ ಗೆಟಿಂಗ್ ಇನ್ ಎಕ್ಸಾಮ್ಸ್. ಈ ಕ್ವೆಶನ್ ಅಲ್ಲಿ ಎಕ್ಸಾಮ್ ಅಲ್ಲಿ ಒಂಥರ ಟ್ವಿಸ್ಟ್ ಮಾಡಿ ಕ್ವೆಶನ್ ಕೊಡ್ತಾರೆ. ಪ್ರಾಬಬ್ಲಿ ಫಾರ್ ದಟ್ ಯು ಕುಡ್ ಸೇ ಇಟ್ ಇಸ್ ಡಿಫಿಕಲ್ಟ್, ಆರ್ ಮೇ ಬಿ ಸೈನ್ಸ್. ಸೊ ಇಲ್ಲಿನ ಸೈನ್ಸ್ ಮ್ಯಾಥ್ಸ್ನ ನಿಮಗೆ ಬಿಟ್ಟಿರ್ತೀನಿ ಸಾರ್ಟ್ ಮಾಡ್ಕೊಳ್ಳಿಕ್ಕೆ. ಓಕೆ, ದೆನ್ ಯು ಹ್ಯಾವ್ SST ಓನ್ಲಿ ಬಿಕಾಸ್ ಆಫ್ ದ ವಾಲ್ಯೂಮ್. ಇಷ್ಟಿದೆಯಪ್ಪ ಓದಕ್ಕೆ. ಅದಾದ್ಮೇಲೆ ಬರೋದು ಲ್ಯಾಂಗ್ವೇಜಸ್ಸು, ಯಾಕಂದ್ರೆ ಲ್ಯಾಂಗ್ವೇಜಸ್ ಅಲ್ಲಿ ನಿಮಗೆ ಬರೆಯಕ್ಕೆ ಬರಬೇಕು, ಆ್ಯಂಡ್ ಯು ಶುಡ್ ನೋ ಹೌ ಟು ಪುಟ್ ಯುವರ್ ವರ್ಡ್ಸ್ ಎಕ್ಸಾಕ್ಟ್ಲಿ. ನಿಮ್ಮ ಥಾಟ್ಸ್ ಅಲ್ಲಿ ಕರೆಕ್ಟಾಗಿ ಹೆಂಗೆ ಬರೆಯೋದು ಗೊತ್ತಾಗಬೇಕು. ಅಲ್ಲಿ ನಿಮಗೆ ಸ್ಕೋರ್ ಮಾಡಕ್ಕೆ ಈಸಿ ಇದೆ, ಬಿಕಾಸ್ ಯು ವಿಲ್ ಗೆಟ್ ರೈಟಿಂಗ್ ಪಾರ್ಟ್. ಅಂದರೆ ಲೆಟರ್ ರೈಟಿಂಗ್, ಎಸ್ಸೆ ರೈಟಿಂಗ್ ಎಲ್ಲ ಇದೆ, ಅಲ್ಲಿ ನಿಮ್ಮ ಸ್ಕೋರ್ ಚೆನ್ನಾಗಿ ಬಂದೇ ಬರುತ್ತೆ. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಗ್ರಾಮರ್ ಅಲ್ಲೂ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಇಫ್ ಯು ಆರ್ ವೆಲ್ ಪ್ರಿಪೇರ್ಡ್. ದೆನ್ ಕಮ್ಸ್ ದ ಆನ್ಸರ್ ರೈಟಿಂಗ್ ಪಾರ್ಟ್. ಗದ್ಯಕ್ಕೆ ಪದ್ಯಕ್ಕೆ ಸೆಪರೇಟ್ ಆಗಿ ಕಾಂಪ್ರಿಹೆನ್ಷನ್ ಎಲ್ಲ ಬರ್ತಾ ಇರುತ್ತಲ್ಲ, ಸೊ ಅದನ್ನೆಲ್ಲ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಯು ವಿಲ್ ಸ್ಕೋರ್ ವೆಲ್ ಈವನ್ ಇನ್ ದ ಲ್ಯಾಂಗ್ವೇಜಸ್, ನೋ ಪ್ರಾಬ್ಲಮ್. ಓಕೆನಾ? ನೆಕ್ಸ್ಟ್, ಇವಾಗ ಮ್ಯಾಥ್ಸ್, ಸೈನ್ಸು ಅಥವಾ SST ಅಂತೂ ಕಂಪ್ಲೀಟ್ಲಿ ಫಾರ್ ಬಲ್ಕ್ ಅಲ್ವಾ? ತುಂಬಾ ಇದೆ ಓದಕ್ಕೆ. 33 ಏನೋ ಚಾಪ್ಟರ್ಸ್ ಇದೆ ಅಂತ ಕೇಳಿದ್ದೆ, ನಿಮ್ಮ ಸರ್ ಹೇಳಿದ್ರು, ಪರಮೇಶ್ ಸರ್ ಅವರು. ಇಷ್ಟು ಬಲ್ಕ್ ಇರೋದಕ್ಕೆ ನಿಮಗೆ ತುಂಬಾ ಡಿಫಿಕಲ್ಟ್ ಆಗೋದು, ಕರೆಕ್ಟಾ? ಸೊ ಇಲ್ಲಿ ಈ ತರ ಬಲ್ಕಿ ಇದ್ದಾಗ ಏನ್ ಫೋಕಸ್ ಮಾಡಬೇಕು, ನಿಮ್ಮ ಸರ್ ನಿಮಗೆ ಹೇಳ್ಕೊಟ್ಟಿರ್ತಾರೆ, ರೈಟ್? ಫೋಕಸ್ ಮಾಡಬೇಕು ಅಂದ್ರೆ ನಿಮಗೆ ಯಾವ್ದು ಹೈ ವೇಟೇಜ್, ಲೋ ವೇಟೇಜ್ ಚಾಪ್ಟರ್ ಮೇಲೆ. ಓಕೆ, ವಿ ವಿಲ್ ಡಿಸ್ಕಸ್ ಅಬೌಟ್ ದ ವೇಟೇಜ್ ಆಲ್ಸೋ. ಆಮೇಲೆ ಇವಾಗ ಇಲ್ಲಿ ನಿಮಗೆ ಯಾವ ತರ ಡಿಫಿಕಲ್ಟ್ ಆಗ್ತಿದೆ ನಾನು ಅಂದಾಜ್ ಮಾಡಿದ ಪ್ರಕಾರ ಅಂತಂದ್ರೆ, ಟ್ರಿಕ್ ಕ್ವೆಶನ್ಸ್ ಬಂದಾಗೇನೆ ನಿಮಗೆ ಡಿಫಿಕಲ್ಟ್ ಅನ್ಸೋದು. ಇಲ್ಲ ಅಂದ್ರೆ ತುಂಬಾನೇ ನಿಮಗೆ ಶೋರ್ ಕ್ವೆಶನ್ಸ್ ಇದೆ. ಈ ಟ್ರಿಕ್ ಕ್ವೆಶನ್ಸ್ಗೆ ಮೇನ್ ರೂಟ್ ಇರೋದೇ ಕಾನ್ಸೆಪ್ಟ್ ಕ್ಲಾರಿಟಿ. ಬಟ್ ಈಗ ಇದೆಯಾ ನಿಮ್ಮ ಹತ್ರ ಟೈಮು ಕಾನ್ಸೆಪ್ಟ್ ಕ್ಲಾರಿಫೈ ಮಾಡ್ಕೊಳಕ್ಕೆ? ಇಲ್ಲ. ಸೊ ಈ ಕಾನ್ಸೆಪ್ಟ್ ಹೆಂಗ್ ಕ್ಲಿಯರ್ ಆಗ್ಬೇಕು ನಿಮಗೆ ಟ್ರಿಕ್ ಕ್ವೆಶನ್ಸ್ಗೆ 2 ಸಬ್ಜೆಕ್ಟ್ಗೆ ಅಂತಂದ್ರೆ, ಹಿಯರ್ ಒನ್ಸ್ ಅಗೇನ್ ಬೈ ಸಾಲ್ವಿಂಗ್ ಕ್ವೆಶನ್ಸ್. ಕಾನ್ಸೆಪ್ಟ್ ಕ್ಲಾರಿಟಿ ಬರಬೇಕು ಅಂತಂದ್ರೆ ನಿಮಗೆ ಕ್ವೆಶನ್ಸೇ ಸಾಲ್ವ್ ಮಾಡಕ್ಕೆ, ಯಾವ ತರ? ಟ್ರಿಕ್ ಕ್ವೆಶನ್ಸೇ ಸಾಲ್ವ್ ಮಾಡ್ಬೇಕು. ಇದು ಸೈಕಲ್ ಅಲ್ಲಿ ಬರುತ್ತೆ. ಟ್ರಿಕ್ ಕ್ವೆಶನ್ಸ್ ಅರ್ಥ ಆಗಿಲ್ಲ ಅಂದ್ರೆ ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲ ಅಂತ ಅರ್ಥ. ಕಾನ್ಸೆಪ್ಟ್ ಕ್ಲಾರಿಟಿ ಇವಾಗ ಟೈಮ್ ಇಲ್ಲ ನಿಮಗೆ ಕಲಿಯಕ್ಕೆ ಅಂತಂದ್ರೆ ನೀವು ಕ್ವೆಶನ್ಸ್ ಸಾಲ್ವ್ ಮಾಡಿ ಕಲಿಬೇಕು. ಇದನ್ನ ಮಾಡ್ತಿರ್ಬೇಕಾದ್ರೆ ಯು ನೋ ವಾಟ್ ಯು ಮಸ್ಟ್ ಅಬ್ಸರ್ವ್. ಒನ್ ಥಿಂಗ್ ಯು ಮಸ್ಟ್ ಅಬ್ಸರ್ವ್ ವೈಲ್ ಯು ಆರ್ ಸಾಲ್ವಿಂಗ್. ಇದೆಲ್ಲದಕ್ಕೂ ಅಂತಂದ್ರೆ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಕೊಳ್ಳಿ. ಅಂದ್ರೆ ಯಾವ ತರ ಕ್ವೆಶನ್ ನ ಹೆಂಗ್ ಕೇಳ್ತಾ ಇದಾರೆ ಅಂತ ಒಂದು ಪ್ಯಾಟರ್ನ್ ಇರುತ್ತೆ. ಆ ಪ್ಯಾಟರ್ನ್ ಬಿಟ್ಟು ಮತ್ತೆ ಏನೇನೋ ಕೇಳಲ್ಲ, ಒಂದು ಪ್ಯಾಟರ್ನ್ ಪ್ರಕಾರ ಇರುತ್ತೆ. ಆ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ. ಆ ಪ್ಯಾಟರ್ನ್ ನಿಮಗೆ ಗೊತ್ತಾದ್ರೆ ಅದೇ ತರ ಟ್ವಿಸ್ಟ್ ಮಾಡಿದಾಗ ನಿಮಗೆ ಬಂದೇ ಬರುತ್ತೆ, ರೈಟ್? ಸೊ ಇದು ನಿಮಗೆ ಗೊತ್ತಿರಲಿ. ಸೊ ಓಕೆ, ನಾವ್ ದೇರ್ ಇಸ್ ಅ ವೆರಿ ಏನಂತ ಹೇಳ್ಬೋದು, ಬರ್ಮುಡಾ ಟ್ರಯಾಂಗಲ್ ಇದೆ ಒಂದು. ಏನ್ ಬರ್ಮುಡಾ ಟ್ರಯಾಂಗಲ್? ನಿಮಗೆ ಹೇಳಿದ್ನಲ್ಲ, ಕಾನ್ಸೆಪ್ಟ್ ಕ್ಲಾರಿಟಿದು ಬರ್ಮುಡಾ ಟ್ರಯಾಂಗಲು, ಇಂಪಾರ್ಟೆಂಟ್ ಕ್ವೆಶನ್ಸ್ ಬರ್ಮುಡಾ ಟ್ರಯಾಂಗಲು, ಇನ್ನೂ ಒಂದು ಟ್ರಿಕ್ಕಿ ಕ್ವೆಶನ್ಸ್ದು. ಈ ಬರ್ಮುಡಾ ಟ್ರಯಾಂಗಲ್ 3 ಸೈಡ್ ಏನ್ ಗೊತ್ತಾ? ಒಂದು ಕಾನ್ಸೆಪ್ಟ್, ಒಂದು ಇಂಪಾರ್ಟೆಂಟು, ಒಂದು ಟ್ರಿಕ್ಕಿ.
ಈ ಮೂರೇ ನಿಮ್ಮನ್ನ ಸಿಕ್ಕಾಕ್ಸೋದು, ಈ ಮೂರೇ ನಿಮ್ಮನ್ನ ಇಲ್ಲಿ ಕಳಿಸ್ಬಿಡುತ್ತೆ. ಇಲ್ಲಿ ಬರ್ಮುಡಾ ಟ್ರಯಾಂಗಲ್ ಸ್ಟೋರಿ ಕೇಳಿದಾರ ನೀವು? ಅಲ್ಲಿ ಹೋದ ಪ್ಲೇನ್ಗಳು, ಶಿಪ್ಗಳು ನಾಪತ್ತೆ, ಫಿನಿಶ್, ಲಿಟ್ರಲಿ ಫಿನಿಶ್. ಅದಕ್ಕೆ ಕಾನ್ಸೆಪ್ಟ್ ಬಗ್ಗೆ ಇವಾಗ ಯಾರು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ವಾಟ್ ಈಸ್ ಬರ್ಮುಡಾ ಟ್ರಯಾಂಗಲ್, ಮಿಸ್ಟ್ರಿ ಆಫ್ ಬರ್ಮುಡಾ ಟ್ರಯಾಂಗಲ್ ಅಂತ ಏನಾದ್ರು ಮಾಡಿದ್ರು, ಇದ್ರ ಮೇಲೆ ಫೋಕಸ್ ಮಾಡಿ. ನಾನು ಒಂದು ಅನಾಲಜಿ ಕೊಡ್ತಾ ಇದ್ದೀನಿ ಅಷ್ಟೇ, ಬಟ್ ಜಸ್ಟ್ ಫೋಕಸ್ ಆನ್ ಅನಾಲಜಿ. ಯು ಡೋಂಟ್ ನೀಡ್ ಟು ಲರ್ನ್ ಅಬೌಟ್ ಬರ್ಮುಡಾ ಟ್ರಯಾಂಗಲ್. ಇಟ್ ಈಸ್ ನಾಟ್ ಫಾರ್ ಯುವರ್ ಎಕ್ಸಾಮ್. ಡೋಂಟ್ ಸ್ಟಡಿ ರಬಿಶ್ ಥಿಂಗ್ಸ್ ಫಾರ್ ಎಕ್ಸಾಮ್. ಓಕೆ, ಸ್ಟಡಿ ದ ಕ್ವೆಶ್ಚನ್ಸ್ and concept which are for the exam only. You don't need to learn everything. Now, ಯಾಕೆ ಈ ಬರ್ಮುಡಾ ಟ್ರಯಾಂಗಲ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆರ್ ಐ ಕ್ಯಾನ್ ಕಾಲ್ ಇಟ್ ಟಾಕ್ಸಿಕ್ ಟ್ರಯಡ್. ಟ್ರಯಡ್ ಅಂದ್ರೆ 3 ಅಂತ ಅರ್ಥ. ಸೊ ಟಾಕ್ಸಿಕ್ ಟ್ರಯಡ್ ಅಂತಾನು ಕರಿಬಹುದು. ಯಾಕೆ ಅಂತಂದ್ರೆ, ನೀವು ಒಂದೊಂದ್ ಸಾರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ನ ಪ್ರಾಕ್ಟೀಸ್ ಮಾಡೋದು ಬಿಡ್ತೀರಾ. ಫಾರ್ ಎಕ್ಸಾಂಪಲ್, ಥಿಯರಮ್ಸ್, ಪ್ರೂಫ್ಸ್, ಇಂಪಾರ್ಟೆಂಟ್ ಡಯಾಗ್ರಾಮ್ಸ್, ಇಂಪಾರ್ಟೆಂಟ್ ಮ್ಯಾಪ್ ವರ್ಕ್, ಅಥವಾ ಇಂಪಾರ್ಟೆಂಟ್ ಗಾದೆ ಮಾತು, ಇಂಪಾರ್ಟೆಂಟ್ ಇಡಿಯಮ್ಸ್, ಏನೋ ಒಂದು ಮರ್ತ್ ಬಿಡ್ತೀರಾ, ಅವನ್ನ ಮಾಡಲ್ಲ. ಏನೋ ಬರೀತೀನಿ ಬಿಡಿ, ಅದು ನಿಮಗೆ ಆಲ್ರೆಡಿ ಗೊತ್ತಿದೆ, ಇದು ಬಂದೇ ಬರುತ್ತೆ ಅಂತ ಪ್ರಾಕ್ಟೀಸ್ ಯಾಕೆ ಮಾಡಲ್ಲ ನೀವು? ಮಾಡಿದ್ರೆ ವೇಸ್ಟ್ ಅಲ್ವಾ? ಮಾಡದೇ ಇದ್ರೆ ವೇಸ್ಟ್ ಆಗುತ್ತಲ್ವಾ? ರೈಟ್, ಮಾಡ್ಕೊಳ್ಳಿ. ಯಾಕೆ ಬಿಡ್ಬೇಕು ಅದನ್ನ? ಇಲ್ಲಿ ಈಸಿಯಾಗಿ ನೀವು ಸ್ಕೋರ್ ಬರುತ್ತೆ. ಸೊ ಫಿಕ್ಸ್ ಇರೋದನ್ನ ಪ್ರಾಕ್ಟೀಸ್ ಮಾಡಲೇಬೇಕು, ಕಂಪಲ್ಸರಿ, ಫಾರ್ ಶೋರ್. ದಿಸ್ ಇಂಪಾರ್ಟೆಂಟ್ ಕ್ವೆಶನ್. ನಾವು ಈಗ ಕಾನ್ಸೆಪ್ಟ್, ನಿಮಗೆ ಕಾನ್ಸೆಪ್ಟ್ ಮೇಲೇನು ಕ್ವೆಶನ್ 1 ಮಾರ್ಕರ್ ಅಲ್ಲಿ ಕೇಳ್ತಾ ಇದ್ರೆ, 2 ಮಾರ್ಕರ್ ಅಲ್ಲೂ ಕೇಳ್ತಾರೆ. ಎಲ್ಲಿ ಡೈರೆಕ್ಟ್ ಫಾರ್ಮಲ್ ಅಪ್ಲಿಕೇಶನ್ ಇರೋದು ಅಥವಾ ಡೈರೆಕ್ಟ್ ಆನ್ಸರಿಂಗ್ ಇರೋದಲ್ಲ. ಸೊ ಈವನ್ ಸೈನ್ಸ್ ಅಲ್ಲಿ, ಸೋಷಿಯಲ್ ಅಲ್ಲಿ ಆದ್ರೂ ಕೂಡ ನಿಮಗೆ ಒಂದು ಲೆಟ್ಸ್ ಸೇ ದೇರ್ ಇಸ್ ಅ ಪ್ಯಾರಾಗ್ರಾಫ್, ಅದ್ರ ಮೇಲೆ ನಿಮಗೆ ಕ್ವೆಶನ್ ಟ್ವಿಸ್ಟ್ ಮಾಡಿ ಕೊಡ್ತಾ ಇದ್ದಾರೆ. ಒಂದೇ ಕ್ವೆಶನ್ ನ 3-4 ತರ ವಿಧವಾಗಿ ಕೇಳ್ತದೆ. ಫಾರ್ ಎಕ್ಸಾಂಪಲ್, ದೇ ಕುಡ್ ಆಸ್ಕ್ ಮಾನ್ಸೂನ್ ಕ್ಲೈಮೇಟ್, ಎಕ್ಸ್ಪ್ಲೇನ್ ಮಾನ್ಸೂನ್ ಕ್ಲೈಮೇಟ್, ರೈಟ್? ಆಬ್ವಿಯಸ್ಲಿ ಇಂಡಿಯಾ ಬಗ್ಗೆ ಕೇಳ್ತಾ ಇದ್ದಾರೆ ನಿಮಗೆ. ಆರ್ ದೇ ಕುಡ್ ಸೇ ಎಕ್ಸ್ಪ್ಲೇನ್ ರೇನಿ ವೆದರ್ ಸೀಸನ್ ಇನ್ ಇಂಡಿಯಾ. ಎಷ್ಟು ಸಿಮಿಲರ್ ಇದೆ ಗೊತ್ತಾ? ಅದರಲ್ಲಿ ಒಂದರಲ್ಲಿ ಸ್ವಲ್ಪ ರೇನಿ ಸೀಸನ್ ಅಷ್ಟೇ ಬರೀತೀರಾ, ಮಾನ್ಸೂನ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಬರೀತೀರಾ, ಅದರಲ್ಲಿ ಬೇರೆ ಇನ್ಕ್ಲೂಡ್ ಮಾಡಬೇಕಾಗತ್ತೆ ಮತ್ತೆ. ಸೊ ಸೇಮ್ ಥಿಂಗ್ ಕುಡ್ ಬಿ ಆಸ್ಕ್ಡ್ ಇನ್ ಮಲ್ಟಿಪಲ್ ವೇಸ್. ಸೊ ನಿಮಗೆ ಕರೆಕ್ಟ್ ಆಗಿ ಆನ್ಸರ್ ಬರೆಯಕ್ಕೆ ಬರಬೇಕು. ಸೊ ಯು ಶುಡ್ ನೋ ವಾಟ್ ಈಸ್ ದಟ್ ಕಾನ್ಸೆಪ್ಟ್. ಓಕೆ, ನಾವು ಟ್ರಿಕ್ಕಿ ಕ್ವೆಶನ್ಸ್ ಅಂದಾಗ, ಟ್ರಿಕ್ಕಿ ಕ್ವೆಶನ್ಸ್ ಆಸ್ ಇಟ್ ಇಸ್, ದೇ ಆರ್ ಬೇಸ್ಡ್ ಆನ್ ದ ಕಾನ್ಸೆಪ್ಟ್. ಇಲ್ಲಿ ಟ್ರಿಕ್ಕಿ ಕ್ವೆಶನ್ಸ್ ಅಲ್ಲಿ 2 to 3 ಕಾನ್ಸೆಪ್ಟ್ಸ್ ನ ಮಿಕ್ಸ್ ಮಾಡಿ ಕೊಡ್ತಾರೆ. ಒಂದೇ ಕಾನ್ಸೆಪ್ಟ್ ಕೊಟ್ರೆ ಅದು ಟ್ರಿಕ್ಕಿ ಆಗಲ್ಲ, ಬೇಸಿಕ್ ಕ್ವೆಶನ್ ಆಗುತ್ತೆ. 2-3 ಕಾನ್ಸೆಪ್ಟ್ ನ ಮಿಕ್ಸ್ ಮಾಡಿದಾಗ ಅದನ್ನ ನಾವು ಟ್ರಿಕ್ಕಿ ಕ್ವೆಶನ್ ಅಂತ ಕರಿಬಹುದು. ಸೊ ಇಲ್ಲಿದ್ದಾಗ ಕೆಲವೊಂದ್ಸಾರಿ ಟೂ ಮಚ್ ನಾಲೆಜ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಕನ್ಫ್ಯೂಸ್ ಆಯ್ತು ರೀಸೆಂಟ್ ಆಗಿ. ನಾನು ಸ್ವಲ್ಪ ಬೇರೆ ಡೈರೆಕ್ಷನ್ ಹೋಗ್ಬಿಟ್ಟೆ. ಐ ಶುಡ್ ಹ್ಯಾವ್ ಜಸ್ಟ್ ಫೋಕಸ್ಡ್ ಆನ್ ಒನ್ ಪಾರ್ಟ್. ಸೊ ಆ ಥರ ಆಗುತ್ತೆ, ಎಕ್ಸಾಮ್ ಅಲ್ಲೂ ನಿಮ್ಗೆ ಆ ಥರ ಆಗುತ್ತೆ. ಕೆಲವೊಂದ್ಸರಿ ಟೂ ಮಚ್ ನಾಲೆಜ್ ವಿಲ್ ಪ್ಲೇ ವಿತ್ ಯುವರ್ ಬ್ರೈನ್ಸ್. ಸೊ ಆ ಟೈಮಲ್ಲಿ ವೆನ್ ಯು ಆರ್ ವಾಂಡರಿಂಗ್ ಎವ್ರಿವೇರ್ ಎಲ್ಸ್, ಅದ ಅಂತ ವಾಂಡರ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ಕಮ್ ಬ್ಯಾಕ್ ಅಂಡ್ ನೋ ವಾಟ್ ದೇ ಆರ್ ಟಾಕಿಂಗ್ ಅಬೌಟ್. ಸೊ ಮಿಕ್ಸ್ಡ್ ಕಾನ್ಸೆಪ್ಟ್, ಯಾವ್ಯಾವ ಕಾನ್ಸೆಪ್ಟ್. ಸೊ ಸಾಲ್ವ್ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿ ಮುಂದಿನ ಸ್ಟೆಪ್ಪಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಒಂದೊಂದ್ಸರಿ ಓವರ್ ಆಲ್ ನೋಡಿದಾಗ ಗೊತ್ತಾಗಲ್ಲ. ಟ್ರಿಕಿ ಕ್ವೆಶನ್ ಬಂದಾಗ ಒಂದ್ಸರಿ ನೀವು ಬಿಗರ್ ವ್ಯೂ ನೋಡಕ್ ಹೋಗ್ತೀರಾ, ಬಿಗ್ ಪಿಕ್ಚರ್. ಡೋಂಟ್ ಗೋ ಟು ಬಿಗ್ ಪಿಕ್ಚರ್. ಟೇಕ್ ದ ಕ್ವೆಶನ್, ಈ ಕ್ವೆಶನ್ ತಗೊಂಡ್ಬಿಟ್ಟು, ಈ ಟ್ರಿಕಿ ಕ್ವೆಶನ್ ಇದ್ದಾಗ ಕ್ವೆಶನ್ ತಗೊಂಡ್ಬಿಟ್ಟು ಬ್ರೇಕ್ ಇನ್ ಟು ಚಂಕ್ಸ್. ಯಾಕೆ ಬ್ರೇಕ್ ಇನ್ ಟು ಚಂಕ್ಸ್? ಬಿಕಾಸ್ ಯು ವಿಲ್ ಹ್ಯಾವ್ ಸ್ಟೆಪ್ ಮಾರ್ಕ್ಸ್. ಗೊತ್ತಿರುತ್ತಾನೆ. ಚಂಕ್ಸ್ ಅಲ್ಲಿ ಬ್ರೇಕ್ ಮಾಡಿದಾಗ ಯು ವಿಲ್ ಹ್ಯಾವ್ ಕ್ಲಾರಿಟಿ ಆಫ್ ವಾಟ್ ಈಸ್ ಬೀಯಿಂಗ್ ಆಸ್ಕ್ಡ್. ಏನ್ ಕೇಳ್ತಿದ್ದಾರೆ ಕ್ವೆಶನ್ ಅಲ್ಲಿ ಒಂದು ಕ್ಲಾರಿಟಿ ಇರುತ್ತೆ, ಅದಕ್ಕೆ ಬ್ರೇಕ್ ಇನ್ ಟು ಚಂಕ್ಸ್. ಸ್ಟೆಪ್ ಮಾರ್ಕ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ದಟ್ ಈಸ್ ಅನ್ ಅಡ್ವಾಂಟೇಜ್, ರೈಟ್? ಯು ಆಲ್ರೆಡಿ ಹ್ಯಾವ್ ಕ್ಲಾರಿಟಿ ಸಿಗುತ್ತೆ. ಚಂಕ್ಸ್ ಅಲ್ಲಿ ಬ್ರೇಕ್ ಮಾಡಿದಾಗ ಏನೇನ್ ಕೊಡ್ತಿರಂತ ನೋಡಿದಾಗ, ಫಸ್ಟ್ ಏನಿತ್ತಪ್ಪ ನಿಮ್ಗೆ ಒಂದು ಪ್ರಿಪರೇಟರಿ 3 ಅಲ್ಲಿ ಎಕ್ಸಾಮ್ ಕೊಟ್ಟಿದ್ರು ಮ್ಯಾಥ್ಸ್ ಅಲ್ಲಿ, ರೈಟ್? ಈ ತರ ಇತ್ತದು ಅಲ್ವಾ? ಇದು ಒಂದು ಮೀಡಿಯನ್, ಇದು ಒಂದು ಮೀಡಿಯನ್ ಅಂತ ಕೊಟ್ಟಿದ್ರು, ಹೌದಾ? ನಾನು ಪೂರ್ತಿ ಕ್ವೆಶನ್ ಓದಿ ಕನ್ಫ್ಯೂಸ್ ಆಗ್ಬಿಟ್ಟೆ. ಫಸ್ಟ್ ಮೀಡಿಯನ್ ಅಂತ ಕೊಟ್ಟಾಗನೆ ನೋಡ್ರಪ್ಪ ಏನಂತ ಬರೀತೀವಿ? ಮೀಡಿಯನ್ ಅಂದ್ರೆ ಇಲ್ಲಿ ಮಿಡ್ ಪಾಯಿಂಟ್ ಆಗುತ್ತೆ, ಇಲ್ಲಿ ಮಿಡ್ ಪಾಯಿಂಟ್ ಆಗುತ್ತಾ? ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡ್ಬೋದಾ? ಅಲ್ಲಿ ಮಾಡ್ಬಿಡಿ, ಅದನ್ನ ಮಾಡ್ಬಿಡಿ, ನಿಮಗೆ ಸ್ಟೆಪ್ ವೈಸ್ ಮಾರ್ಕ್ಸ್ ಸಿಕ್ತು, ರೈಟ್? ಇಲ್ಲೊಂದು ಕ್ಲಾರಿಟಿ ಸಿಕ್ತು ನಿಮಗೆ. ಮೀಡಿಯನ್ ಇದೆ, ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಬೇಕು, ಸೊ ದೇರ್ ಇಸ್ ಸ್ಟೆಪ್ ವೈಸ್ ಮಾರ್ಕ್ಸ್. ಅದನ್ನ ಬಿಟ್ರೆ ನೆಕ್ಸ್ಟ್ ಏನ್ ಮಾಡ್ತೀರಿ? ಮುಂದೆ ಇಲ್ಲೊಂದು ಪಾಯಿಂಟ್ ಗೊತ್ತು, ಇಲ್ಲೊಂದು ಪಾಯಿಂಟ್ ಗೊತ್ತು. ಅವ್ರು ಏನೋ ಟ್ರೈ ಸೆಕ್ಷನ್ ಅಂತ ಕೇಳಿದ್ರು, ಟ್ರೈ ಸೆಕ್ಷನ್ ಅಂತ ಏನ್ ಯೂಸ್ ಮಾಡಿದ್ರೆ? ಸೆಕ್ಷನ್ ಫಾರ್ಮುಲಾ ತಾನೆ. ಸೊ ಇಲ್ಲಿ ಈ ಪಾಯಿಂಟ್ ಇಂದು ನಮಗೆ
ಕೋಆರ್ಡಿನೇಟ್ಸ್ ಗೊತ್ತಿಲ್ಲ, ಸೊ ಯೂಸ್ ಸೆಕ್ಷನ್ ಫಾರ್ಮುಲಾ, ನಿಮ್ಗೆ ಆನ್ಸರೇ ಸಾಲ್ವ್ ಆಗೋಗ್ಬಿಡ್ತು, ರೈಟ್? ಸೊ ಬ್ರೇಕ್ ಇನ್ ಟು ಚಂಕ್ಸ್ ಆಲ್ವೇಸ್. ಓಕೆ, ಸೊ ಇದನ್ನ ನೀವು ಅಪ್ರೋಚ್ ಮಾಡಬೇಕು. ನೆಕ್ಸ್ಟ್ ಕಟ್. ಆದ್ರೆ ಈಸಿ ಟಾಪಿಕ್ಸ್ ಆರ್ ಈಸಿ ಚಾಪ್ಟರ್ಸ್ ಹೆಂಗ್ ಹ್ಯಾಂಡಲ್ ಮಾಡ್ತೀರಿ? ಹಂಗಂತ ಇಗ್ನೋರ್ ಮಾಡ್ಲಿಕ್ಕೆ ಆಗುತ್ತಾ? ಇವನ್ನ ಇಗ್ನೋರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಿಯರ್ ಯು ಮಸ್ಟ್ ಅಂಡ್ ಶುಡ್ ರೈಟ್ ಮಾಡ್ತಾನೆ ಅಂದ್ರೆ ಬರೀತಾ ಹೋಗ್ಬೇಕು, ಆನ್ಸರ್ ಬರೀತಾ ಹೋಗ್ಬೇಕು. ಇಲ್ಲಿ ಪರ್ಫೆಕ್ಷನ್ ನಿಮ್ಗೆ ಬೇಕಾಗುತ್ತೆ. ಯು ನೀಡ್ ಪರ್ಫೆಕ್ಷನ್, ರೈಟ್? ಫಾರ್ ಪರ್ಫೆಕ್ಷನ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಟೈಮ್ ಮ್ಯಾನೇಜ್ಮೆಂಟ್. ಯಾಕಂದ್ರೆ ಈಸಿ ಅಪ್ಪ ನನಗೆ ಇಷ್ಟೊಂದು ಗೊತ್ತು ಅಂತ ಸುಮ್ಮನೆ ಬರಿತಾ ಹೋದ್ರೆ ಟೈಮ್ ವೇಸ್ಟ್ ಮಾಡ್ತೀರಾ ಎಕ್ಸಾಮ್ ಅಲ್ಲಿ. 5 ಮಾರ್ಕ್ಸ್ಗೆ ಸುಮ್ಮನೆ 10 ಪೇಜ್ ಬರ್ದ್ಬಿಡ್ತಾರೆ, 3-4 ಪೇಜ್ ಬರ್ದ್ಬಿಡ್ತೀರಾ. ಅಷ್ಟು ನೆಸಸರಿ ಇಲ್ಲ ನಿಮ್ಗೆ, ಆ ಥರ ಮಾಡಕ್ ಹೋಗ್ಬೇಡಿ. ಎಷ್ಟು ಬೇಕೋ ಅಷ್ಟೇ ಬರೀರಿ. ಟೈಮ್ ಮ್ಯಾನೇಜ್ಮೆಂಟ್ ಬರಿಬೇಕು, ಆಗ್ಬೇಕು ಅಂದ್ರೆ ನಿಮಗೆ ಆನ್ಸರ್ ರೈಟಿಂಗ್ ಬರಿಬೇಕು. ಮಾರ್ಕ್ಸ್ ವೈಸ್ ಹೆಂಗಿದೆಯೋ ಆನ್ಸರ್ ರೈಟಿಂಗು ಅದನ್ನ ನಿಮಗೆ ಗೊತ್ತಾಗಬೇಕು ಹೆಂಗ್ ಬರಿಬೇಕಂತ. ಸೊ ಪ್ರಾಕ್ಟೀಸ್ ಆನ್ಸರ್ ರೈಟಿಂಗ್. ಈಸಿ ಸಬ್ಜೆಕ್ಟ್ಸ್ ಅಲ್ಲಿ ಮಾರ್ಕ್ಸ್ ಕಳ್ಕೊಳ್ಳೋದು ಇಲ್ಲೇ. ನೀವು ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ, ಒಂದು ಏನ್ ಬೇಕಾದ್ರೂ ಸುಮ್ಮನೆ ಬರಿತಾ ಹೋಗ್ತೀರಾ. ಅದನ್ನ ಮಾಡಕ್ ಹೋಗ್ಬೇಡಿ. ಗೊತ್ತಿದೆ ಅಂತ ನೀವು ತೋರ್ಸ್ಕೋಬೇಕಾಗಿಲ್ಲ ನಿಮ್ಮ ನಾಲೆಜ್ನಲ್ಲಿ. ಓಕೆ, ನೀವು ಎಷ್ಟು ಬರಿತಾ ಇದ್ರು ಅದನ್ನ ನೀಟಾಗಿ ಪ್ರೆಸೆಂಟ್ ಮಾಡಿ, ಅಷ್ಟೇ ಸಾಕು, ರೈಟ್? ಸೊ ಇದಿಷ್ಟು ಪಾಯಿಂಟ್ಸ್ ನೀವು ನೆನ್ಪಿಟ್ಕೋಬೇಕು ಫಾರ್ ಈಸಿ ಚಾಪ್ಟರ್ಸ್ ಅಂಡ್ ಈಸಿ ಕಾನ್ಸೆಪ್ಟ್ಸ್. ಓಕೆ, ನಾವು ಓಕೆ, ಇವಾಗ ಸಬ್ಜೆಕ್ಟ್ ಸಾರ್ಟಿಂಗ್ ಆಯ್ತು. ಯಾವ ತರ ಈಸಿ ಚಾಪ್ಟರ್ನ, ಟ್ರಿಕ್ ಚಾಪ್ಟರ್ನ, ಡಿಫಿಕಲ್ಟ್ ಚಾಪ್ಟರ್ನ ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತಾಯ್ತು. ಬಲ್ಕ್ ಇದನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತಾಯ್ತು. ಬಟ್ ಯು ನೀಡ್ ಟು ಹ್ಯಾವ್ ಅ ಪ್ಲಾನ್. ಯು ನೋ ವಾಟ್ ಇಟ್ ಈಸ್, ಬಟ್ ನಾವು ಯು ಶುಡ್ ಹ್ಯಾವ್ ಅ ಪ್ಲಾನ್ ಟು ಎಕ್ಸಿಕ್ಯೂಟ್ ಇಟ್. ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಲ್ವಾ ನೀವು? ಈ ತರ ಓಕೆ, ಇದಕ್ಕೆ ನಾವು ಟೈಮ್ ಈ ತರ ಸಾರ್ಟ್ ಮಾಡ್ಕೊಂಡು ಮಾಡ್ಬೇಕಂತ ಗೊತ್ತಾಗಬೇಕು. ಸೊ ಫಾರ್ ದ್ಯಾಟ್ ಐ ಗಿವ್ ಯು ಸ್ಟಡಿ ಪ್ಲಾನ್. ಸೊ ಐ ಹ್ಯಾವ್ ರಿಟನ್ ಸಮ್ ಡೇಟ್ಸ್ ಫಾರ್ ಯು. ಆಬ್ವಿಯಸ್ಲಿ ನಿಮಗೆ 1 to 15 ಇದೆ. ನಾವಿಲ್ಲಿ ನಾನು 15 ನಿಮಗೆ ಕೊಟ್ಟಿದ್ದೆ, ರೈಟ್? ನೋಡ್ಕೊಳ್ಳಿ, ನಾನು ನಿಮ್ಗೆ ಇಲ್ಲಿ 15 ಅಂತ ಇನ್ಕ್ಲೂಡ್ ಮಾಡಿದ್ನ್ಯಾ? ಮಾಡಿಲ್ಲ. ಸೊ ಹಾಗಾಗಿ 1 to 15 ನಮ್ಮ ಹತ್ರ ಟೈಮ್ ಇದೆ, ರೈಟ್? ಸೊ 1 to 15 ಟೈಮ್ ಇದೆ ಅಂತಂದ್ರೆ 1 2 3 4 5 6 7 8 9 10 11 12 13 14 and 15 ಈ ತರ ನಿಮ್ಮ ಹತ್ರ ಟೈಮ್ ಇದೆ. ಸೊ ಹಾಗಾಗಿ ಇವಾಗ ಇಲ್ಲಿಂದ ಉಲ್ಟಾ ಮಾಡ್ಕೋತ ಹೋಗುವ, ರೈಟ್? ನಿಮ್ಮ ಟೈಮ್ ಟೇಬಲ್ ಪ್ರಕಾರ. ಯಾಕಂದ್ರೆ ನಿಮ್ ಟೈಮ್ ಟೇಬಲ್ ಹೆಂಗಿದೆ? ಫಸ್ಟ್ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಇದೆ, ರೈಟ್? ಫಸ್ಟ್ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಇದೆ. ಓಕೆ, ಅದಕ್ಕೆ ನೀವೇನ್ ಮಾಡ್ತೀರಾ ಅಂದ್ರೆ ಇಲ್ಲಿ, ಬಿಕಾಸ್ ಮೆನಿ ಆಫ್ ಯು ಆರ್ ವರಿಡ್ ಅಬೌಟ್ ಮ್ಯಾಥ್ಸ್, ನಾನೇನ್ ಹೇಳ್ತೀನಿ ಇಲ್ಲಿ ನೀವು ಅಟ್ ಲೀಸ್ಟ್ 4 days, ಈ 4 daysನ ನೀವು ಮ್ಯಾಥ್ಸು ಮತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ಗೆ ಯುಟಿಲೈಸ್ ಮಾಡ್ಕೋಬೇಕು. ನಾನು ಯಾಕೆ ಎರಡನ್ನೂ ಇಟ್ಕೋತಾ ಸರಿ, ಇದಿಲ್ಲಿ ನಿಮ್ಮ ಇಷ್ಟ. ಯಾಕೆ ಇಲ್ಲಿ ನಿಮ್ಮ ಇಷ್ಟ ಅಂತ ಹೇಳ್ತೀನಿ. ಕೆಲವೊಬ್ರು 2 ದಿನ 2 ದಿನ ಒಂದು ಸಬ್ಜೆಕ್ಟ್, ಇನ್ನೊಂದು 2 ದಿನ ಒಂದು ಸಬ್ಜೆಕ್ಟ್ ಓದಕ್ಕೆ ಇಷ್ಟಪಡ್ತೀರಾ, ಹಂಗಾದ್ರೂ ಮಾಡಿ. ಓಕೆ, ಅಥವಾ ನೀವು 1 ಡೇನ ಹಾಫ್ ಆಗಿ ಡಿವೈಡ್ ಮಾಡ್ಕೊಂಡು ಕೂಡ ಮಾಡ್ಬೋದು. 1 ಡೇನ ಹಾಫ್ ಆಗಿ ಮಾಡ್ಕೊಳ್ಳಿ, ಇಲ್ಲ 1 ಡೇನ ಲೈಕ್ 3 parts 4 parts, ನಿಮ್ಮ ಇಷ್ಟ. ನೀವು ಡಿವಿಷನ್ ಮಾಡ್ಕೊಂಡು ಇದನ್ನ ಪ್ಲಾನ್ ಮಾಡ್ಕೊ. ಇದನ್ನ ನಾನು ಸ್ಟ್ರಿಕ್ಟ್ ಆಗಿ ನಿಮಗೆ ಹೇಳಿಕ್ ಬರಲ್ಲ, ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ರೊಟೀನ್. ಓಕೆ, ಆದ್ರೆ ಯುವರ್ ರೊಟೀನ್ ಶುಡ್ ಸ್ಟಾರ್ಟ್ ಫ್ರಮ್ 5 o'clock or 5:30. ಸ್ಟಾರ್ಟ್ ಯುವರ್ ರೊಟೀನ್ at 5:30. ಸೊ ಹಾಫ್ ಆದ್ರೂ ಮಾಡ್ಕೊಳ್ಳಿ, ಅಂದ್ರೆ ಡೇಸ್ನ ಹಾಫ್ ಆಗಿ ಮಾಡ್ಕೊಳ್ಳಿ, ಅಥವಾ ಈ ತರ 2 ದಿನ ಅದಕ್ಕೆ 2 ದಿನ ಇದಕ್ಕೆ ಈ ತರ ಆದ್ರೂ ಕೊಡಿ, ಪರವಾಗಿಲ್ಲ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ 11 ಇದೆ. 11ನ ಬೇಕಾದ್ರೆ ನೀವು ಇಲ್ಲಿ ಮ್ಯಾಥ್ಸು, ಸೆಕೆಂಡ್ ಲ್ಯಾಂಗ್ವೇಜು ಮತ್ತೆ ಫಸ್ಟ್ ಲ್ಯಾಂಗ್ವೇಜ್ಗೆ ಯುಟಿಲೈಸ್ ಮಾಡ್ಕೊಳ್ಳಿ. 11ನ ಈ ತರ ಯುಟಿಲೈಸ್ ಮಾಡ್ಕೊಳ್ಳಿ, 3 ಇನ್ಕ್ಲೂಡ್ ಮಾಡ್ಕೊಳ್ಳಿ. ಬಿಕಾಸ್ ಇಲ್ಲಿ ನಿಮಗೆ ಬೇಕು 15ನೇ ತಾರೀಕು ಏನಿದೆಯಲ್ಲ, 15ನೇ ತಾರೀಕು ಸೆಕೆಂಡ್ ಹಾಫ್ ಇಂದ ನೀವು ಫಸ್ಟ್ ಲ್ಯಾಂಗ್ವೇಜ್ ನ ಓದಕ್ ಸ್ಟಾರ್ಟ್ ಮಾಡಿ. ದಟ್ ಈಸ್ ಮೈ ಸಜೆಷನ್. ಓಕೆ, ನೆಕ್ಸ್ಟ್ ಇಲ್ಲಿ 10ನೇ ತಾರೀಕಿಂದ 6ನೇ ತಾರೀಕುವರೆಗೂ ಈ 5 days ಏನಿದೆಯಲ್ಲ, ಐ ಸಜೆಸ್ಟ್ ಯು ಟು ಗಿವ್ ಫಾರ್ SST ಮತ್ತೆ ಥರ್ಡ್ ಲ್ಯಾಂಗ್ವೇಜ್. ಐ ಆಮ್ ಟೆಲಿಂಗ್ SST ಯಾಕಂದ್ರೆ ನಿಮಗೆ ಬಲ್ಕಿ ಜಾಸ್ತಿ ಇದೆ, ತುಂಬಾ ಹೆವಿ ಇದೆ, ಅದಕ್ಕೆ ಅಂತಾನೆ ನಿಮ್ಗೆ ಇಷ್ಟು ದಿನ ಕೊಟ್ಟಿದ್ದೀರಿ ವಿತ್ ದ ಥರ್ಡ್ ಲ್ಯಾಂಗ್ವೇಜ್. ಬಲ್ಕಿ ಇದ್ದಕ್ಕೆ, ಯಾಕಂದ್ರೆ ನೀವು ತುಂಬಾ ಪ್ರಾಕ್ಟೀಸ್ ಮಾಡಬೇಕು, ಏನೇನೋ ಪ್ರಾಕ್ಟೀಸ್ ಮಾಡ್ಬೇಕು. ಇದರಲ್ಲಿ ಮ್ಯಾಪ್ ಇದೆ, ದೊಡ್ಡ ಕ್ವೆಶನ್ಸ್ ಇದೆ, ಅಂಡ್ ಕ್ವೆಶನ್ ಟ್ವಿಸ್ಟ್ ಮಾಡಿ ಬೇರೆ ತರ ಕೇಳೋದಿದೆ. ಅದೇ ಕಾನ್ಸೆಪ್ಟ್ ನ ಬೇರೆ ತರ ಬರೆಯೋದು ಗೊತ್ತಾಗ್ಬೇಕು. ಹೇಳಿದ್ನಲ್ಲ, ಮಾನ್ಸೂನ್ ಅಂದಾಗ, ರೇನಿ ಸೀಸನ್ ಅಂದಾಗ ಅವೆಲ್ಲ ಬೇರೆ ತರ ಬರೆಯೋದು ಗೊತ್ತಾಗ್ಬೇಕು.
ಸೊ ಮ್ಯಾಪ್ ವರ್ಕ್ ತುಂಬ ಹೆಲ್ಪ್ ಆಗುತ್ತೆ. ಡೇಟ್ಸ್ ನೆನ್ಪಿಟ್ಕೋಬೇಕು, ಇಯರ್ಸ್ ನೆನ್ಪಿಟ್ಕೋಬೇಕು, ಅದು ಬ್ಯಾಟಲ್ಲು, ಕ್ರಾಪ್ಸು ಎಲ್ಲೆಲ್ಲ ತಗೊಂಡು ಹೋಗ್ತಾರೆ ಪಾಪ. ಸೊ ಹಾಗಾಗಿ 5 days ನಿಮಗೆ ಕೊಟ್ಟಿದ್ದೀನಿ, ಅಲ್ಲಿ ಬರೀ 2 days ಇದೆ ನಿಮಗೆ. ಓಕೆ, ನೆಕ್ಸ್ಟು ಹಿಯರ್ ಐ ವುಡ್ ಓನ್ಲಿ ಗಿವ್ 2 days ಫಾರ್ ಸೈನ್ಸ್. ಯಾಕಂದ್ರೆ ನಿಮ್ಗಲ್ಲಿ 4 days ಇದೆ ಮಕ್ಕಳೇ, ಹಾಗಾಗಿ ನಾನಿಲ್ಲಿ ಸೈನ್ಸ್ನ 2 days ಕೊಟ್ಟಿದ್ದೀನಿ. ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಯು ಕ್ಯಾನ್ ಪರ್ ಡೇ 3 sessions ಅಂತ ಮಾಡ್ಕೊಳ್ಳಿ. ಪರ್ ಡೇ 3 sessions ಮಾಡ್ಕೊಂಡ್ರೆ 1 2 3 1 2 3 ನೀವು 3 ಸಬ್ಜೆಕ್ಟ್ನ 2 ಸಾರಿ ಓದ್ಕೋಬಹುದು. ರೈಟ್, ಅಂದ್ರೆ ಯು ಕ್ಯಾನ್ ಗಿವ್ 2 sessions ಫಾರ್ ಈಚ್ ಸಬ್ಜೆಕ್ಟ್. 3 + 3 ಮಾಡಿದಾಗ ಇಲ್ಲಿ 2 sessions ಫಾರ್ ಈ ಸಬ್ಜೆಕ್ಟ್ ಫಿಕ್ಸ್ ಆಗುತ್ತಲ್ಲ, 2 sessions ಫಾರ್ ಈಚ್ ಸಬ್ಜೆಕ್ಟ್ ನಿಮಗೆ ಸಿಕ್ಬಿಡುತ್ತೆ. ದೆನ್ ಯು ಹ್ಯಾವ್ 1 2 3. ಈ ಡೇಸ್ ಅಲ್ಲಿ ನೀವು ಮ್ಯಾಥ್ಸ್ ಮತ್ತೆ ಫಸ್ಟ್ ಲ್ಯಾಂಗ್ವೇಜ್ ನ ಓದ್ಕೋಬಹುದು. ಮ್ಯಾಥ್ಸ್ ಮತ್ತೆ ಫಸ್ಟ್ ಲ್ಯಾಂಗ್ವೇಜ್ ನ ಇಲ್ಲಿ ಮತ್ತೆ ಓದ್ಕೋಬಹುದು. ಓಕೆ, ನಾವ್ ಯು ಹ್ಯಾವ್ ಇನಫ್ ಟೈಮ್ ಫಾರ್ ಮ್ಯಾಥ್ಸ್. ಇಲ್ಲೂ ಕೂಡ ಮಾಡಿದ್ದೀರಾ, ಇಲ್ಲೂ ಕೂಡ ಮ್ಯಾಥ್ಸ್ ಮಾಡಿದ್ದೀರಾ, ಅಲ್ಲೂ ಕೂಡ ಮಾಡ್ತೀರಾ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಮಾಡ್ಕೋಬೇಕಷ್ಟೇ. ಇವಾಗ ಸ್ಟಡಿ ಪ್ಲಾನ್ ಇದೆ ನಿಮ್ಮ ಹತ್ರ, ಆಮೇಲೆ ನೀವು ಯಾವ ತರ ಅಪ್ರೋಚ್ ಮಾಡ್ಬೋದು ಅಂತ ಗೊತ್ತಾಯ್ತು. ನಾವು ಐ ವಿಲ್ ಗಿವ್ ಯು ಈವನ್ ಮೋರ್ ಡೀಟೇಲ್. ಇನ್ನೊಂದು ಸ್ವಲ್ಪ ಡೀಟೇಲ್ ಕೊಡ್ತೀನಿ. ಏನ್ ಡೀಟೇಲ್ಸ್ ಅಂತಂದ್ರೆ, ಯಾವ ತರ ನಿಮ್ಮ ಡೇನ ಡಿವೈಡ್ ಮಾಡ್ಕೋಬೇಕಂದ್ರೆ ನಿಮ್ಗೆ ಗೊತ್ತಿರ್ಬೇಕು. ರೈಟ್, ನಾನೇ ಹೇಳಿದೆ ಯು ಕ್ಯಾನ್ ಸ್ಟಾರ್ಟ್ ಅರೌಂಡ್ 5:30. 5:30ಗೆ ನೀವು ನಿಮ್ಮ ಸ್ಟಡಿ ರೊಟೀನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಐ ಆಮ್ ಜಸ್ಟ್ ಎಸ್ಟಿಮೇಟಿಂಗ್ 7 AM ತನ ನೀವು ಓದ್ಕೋಬಹುದು ಅಂತ ಎಸ್ಟಿಮೇಟ್ ಮಾಡ್ತಾ ಇದ್ದೀನಿ. 5:30 to 7:30 7 o'clock ತನ ನೀವು ಓದ್ಕೋಬಹುದು ಅಂತ. ಸೊ ಇಲ್ಲಿ ನೀವು ಏನ್ ಮಾಡ್ತೀರಾ ಅಂದ್ರೆ, ಇಂಪಾರ್ಟೆಂಟ್ ಕ್ವೆಶನ್ಸ್ ನ ಸಾಲ್ವ್ ಮಾಡಿ. ಮಾರ್ನಿಂಗು ನಿಮಗೆ ನಿದ್ದೆ ಬರೋ ಚಾನ್ಸ್ ಇರುತ್ತೆ, ಅದಕ್ಕೆ ಇಂಪಾರ್ಟೆಂಟ್ ಕ್ವೆಶನ್ಸ್ ನ ಇಲ್ಲಿ ಸಾಲ್ವ್ ಮಾಡಿ ಬರೆದು ಪ್ರಾಕ್ಟೀಸ್ ಮಾಡಿ. ಅಂಡ್ ಆಲ್ವೇಸ್ ರಿಮೆಂಬರ್ ಒನ್ ಥಿಂಗ್. ಈ ಟ್ರಿಕ್ ನ ಇನ್ನೊಂದ್ಸರಿ ಹೇಳ್ತೀನಿ ಬೇರೆ ಟೈಮ್, ಇವಾಗ ಫಸ್ಟ್ ಇಂದ ಕೇಳಿ. ಓಕೆ, ದಿಸ್ ಇಸ್ 1 slot. ನೆಕ್ಸ್ಟ್ ಸ್ಲಾಟ್ ಐ ಆಮ್ ಜಸ್ಟ್ ಹೋಪಿಂಗ್ ಇಲ್ಲೇನಾದ್ರೆ 8:30 ವರ್ಗೂ ಐದರ್ ಯುವರ್ ಇನ್ ಸ್ಕೂಲ್ ಆರ್ ನೀವು ಎದ್ದು ಫ್ರೆಶ್ ಆಗಿ ಕೂತ್ಕೋತೀರಾ ಅಂತ. ಸಿ ಇಲ್ಲಿ 8:30 AM to 11:30 AM ತನ, ಅಂದ್ರೆ ಇಲ್ಲಿ 3 hours ಕಂಪ್ಲೀಟ್ಲಿ ನೀವು ಡೆಡಿಕೇಟ್ ಮಾಡಬೇಕು ಫಾರ್ 1 paper ಸಾಲ್ವಿಂಗ್. ಇಲ್ಲಿ ನೀವು 1 paper ಸಾಲ್ವಿಂಗ್ ನ ಮಾಡ್ಕೊಳ್ಳೇಬೇಕು ಈ ಟೈಮ್ ಸ್ಲಾಟ್ ಅಲ್ಲಿ. ಓಕೆ, ಐ ವಾಂಟ್ ಯು ಟು ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ಆನ್ಸರ್ ರೈಟಿಂಗ್ ಎರಡು ಒಂದೇ ಸರಿ. ಇಲ್ಲಿ ಹೆಂಗೆ ಹೇಳಿರ್ಲ, ಏನು ಅಂತಾರಲ್ಲ, ಇದು ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದು ಅಂತಾರಲ್ಲ, ಆ ತರ ಟೈಮ್ ಮ್ಯಾನೇಜ್ಮೆಂಟು ಆಗುತ್ತೆ, ಪ್ರಾಕ್ಟೀಸು ಆಗುತ್ತೆ. ಸೊ ಸ್ಟ್ರಿಕ್ಟ್ಲಿ ಅದೇರ್ ಟು ಇಟ್. ಟೈಮ್ ಇದೆ ಅಂತ ಪ್ರಾಕ್ಟೀಸ್ ಮಾಡಬೇಕು ಅಂತ ಸುಮ್ಮನೆ ಜಸ್ಟ್ ನೀವು 2 ನಿಮಿಷದಲ್ಲಿ ಮಾಡೋದನ್ನ 5 ನಿಮಿಷದಲ್ಲಿ ಮಾಡೋದ್ರಲ್ಲಿ ಟೈಮ್ ವೇಸ್ಟ್ ಆದ್ರೆ ಅಲ್ಲಿ 3 ಕ್ವೆಶನ್ ಆಗಿರುತ್ತೆ ಆರಾಮಾಗಿ ಆ ಥರ. ಸೊ ಹಿಯರ್ ನೆಕ್ಸ್ಟು ನಿಮ್ಗೆ ಇನ್ನೊಂದು ಸ್ಲಾಟ್ ಕೊಡ್ತಾ ಇದ್ದೀನಿ. ಯು ಕ್ಯಾನ್ ಟೇಕ್ ಅ 15 minutes or 10 minutes ಬ್ರೇಕ್ ಇನ್ ಬಿಟ್ವೀನ್. ಸೊ ಐ ಆಮ್ ಜಸ್ಟ್ ರೈಟಿಂಗ್. ಓಕೆ, ಇಲ್ಲಿ ಒಂದು 11:40 PM ಇಂದ ಹಿಡ್ಕೊಂಡು 1:30 PM ತನ. ಓಕೆ, 1:30 PM ವರ್ಗೂ ಇಲ್ಲಿ ನೀವು ಟ್ರಿಕ್ ಕ್ವೆಶನ್ಸ್ ನ ಸಾಲ್ವ್ ಮಾಡಿ. ಇಲ್ಲಿ ನೀವು ಟ್ರಿಕ್ ಕ್ವೆಶನ್ಸ್ ನ ಸಾಲ್ವ್ ಮಾಡ್ಕೋಬೇಕಾಗುತ್ತೆ ಈ ಸ್ಲಾಟ್ ಅಲ್ಲಿ. ರೈಟ್, ಇದು ನಿಮ್ ಸ್ಕೂಲ್ ಅವರ್ ಸ್ಲಾಟ್, ಅದಕ್ಕೆ ನಾನು ಎಲ್ಲೋ ಅಲ್ಲಿ ಬರ್ತಿದ್ದೀನಿ. ಓಕೆ, ಅಪ್ ಟು 1:30 ಟ್ರಿಕ್ ಕ್ವೆಶನ್ ಸಾಲ್ವ್ ಮಾಡ್ತೀರಾ. ಆಮೇಲೆ ಒಂದು ಲಂಚ್ ಬ್ರೇಕ್ ಇರುತ್ತೆ ನಿಮಗೆ. ಆಬ್ವಿಯಸ್ಲಿ ಒಂದು ಲಂಚ್ ಬ್ರೇಕ್ ಇಂದ ತಗೊಂಡು ಇನ್ನೊಂದು ಸ್ವಲ್ಪ ಏನಾದರೂ ಬ್ರೇಕ್ ತಗೊಳ್ಳಿ, ಅಂದ್ರೆ ಲೈಕ್ ಕ್ವಿಕ್ ಪವರ್ ನ್ಯಾಪ್ ಆದ್ರೂ ತಗೊಳ್ಳಿ, ಅಥವಾ ನೋಡ್ಕೊಳ್ಳಿ ಇಲ್ಲಿ ಏನಾದ್ರು ನೀವು ಸ್ಲಾಟ್ ಅಲ್ಲಿ ನೀವೇನಾದ್ರೂ ಮಾಡೋಕ್ಕಾದ್ರೆ ಮಾಡಿ. ಬಟ್ ಐ ಸಜೆಸ್ಟ್ ಯು ಟು ಟೇಕ್ ಅ ಕ್ವಿಕ್, ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ, ಆರಾಮಾಗಿ ಕೂತ್ಕೊಂಡು ಊಟ ಮಾಡಿ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ. ದೆನ್ 2:30 to 4:30 ಇಲ್ಲಿ ನೀವು ಡ್ರಾಯಿಂಗ್ಸ್ ಪ್ರಾಕ್ಟೀಸ್ ಮಾಡಿ, ಮ್ಯಾಪ್ಸ್ ಪ್ರಾಕ್ಟೀಸ್ ಮಾಡಿ, ಡೆಫಿನೇಷನ್ಸು, ಪ್ರೂಫ್ಸು ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ನೀವು ಬೇಕಾದ್ರೆ ನಾನು ಈ ತರ ಬರ್ದಿದ್ದೀನಲ್ಲ, ಇಟ್ ಈಸ್ ಯೋರ್ ಚಾಯ್ಸ್. ಇಲ್ಲಿ ಇಲ್ಲಿ ಆಬ್ವಿಯಸ್ಲಿ ಒಂದೇ ಸಬ್ಜೆಕ್ಟ್ ಇಂದ ಆಗುತ್ತೆ. ಇಲ್ಲಿ ಮಲ್ಟಿಪಲ್ ಸಬ್ಜೆಕ್ಟ್ ಮಾಡ್ಬೋದು. ಈ 1.5 hour ಅಲ್ಲಿ 30 minutes 30 minutesಗೆ ಅಂತ ಬೇರೆ ಬೇರೆ ಸಬ್ಜೆಕ್ಟ್ಗೆ ನೀವು ಟೈಮ್ ತಗೋಬಹುದು. ಅಂಡ್ ಇಲ್ಲೂ ಕೂಡ ಅಷ್ಟೇ ಟ್ರಿಕ್ ಕ್ವೆಶನ್ಸ್ ಅಂತ ಹೇಳಿದೀನಿ. ಇಲ್ಲೂ ಅರೌಂಡ್ 2 hours ಸಿಗುತ್ತೆ ನಿಮಗೆ, ಅಪ್ರಾಕ್ಸಿಮೇಟ್ಲಿ 2 hours ಸಿಗುತ್ತೆ. ಇಲ್ಲೂ ಕೂಡ ಟ್ರಿಕ್ ಕ್ವೆಶನ್ಸ್ ಅಂತ ಹೇಳಿದೀನಿ. ಇಲ್ಲಿ ನೀವು 30 minutes ಕೊಟ್ಟು ನೀವು ಅಲ್ಲಿ 4 subjects ನೀವು ಇಲ್ಲಿ ಮುಗಿಸ್ಕೋಬಹುದು. ಸೊ ನೆಕ್ಸ್ಟ್ ಇಲ್ಲಿ ಡ್ರಾಯಿಂಗ್ಸ್ ಅಂಡ್ ಮ್ಯಾಥ್ಸ್ ಅಂಡ್ ಡೆಫಿನೇಷನ್ ಅಂತ ಹೇಳಿದಿನಲ್ಲ, ಇಲ್ಲೂ ಕೂಡ 2 hours ಇದೆ. ಇಲ್ಲೂ ಕೂಡ ನೀವು ಗಿವ್ ಟೈಮ್ ಟು ಈ ಸಬ್ಜೆಕ್ಟ್. ಅರ್ಧ ಗಂಟೆ 1 ಗಂಟೆ ಯಾವ್ದಾದ್ರು ಓದ್ಕೊಳ್ಳಿ, ನಿಮ್ಗೆ ಹೆಂಗೆ ಕಂಫರ್ಟೇಬಲ್ ಆಗುತ್ತೋ ಹಂಗೆ ಮಾಡ್ಕೊಳ್ಳಿ, ಬಟ್ ಪ್ಲಾನ್ ಪ್ರಾಪರ್ಲಿ ಆ ಥರ. ನೆಕ್ಸ್ಟು ನಿಮಗೆ ಮನೆಗೆ ಬರ್ತೀರಾ 5:30 PM ಇಂದ ಹಿಡ್ಕೊಂಡು 8:30 ವರ್ಗೂ, 5:30 ಇಂದ 8:30 ವರ್ಗೂ ಇಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ ಮತ್ತೆ ಪೇಪರ್ ಸಾಲ್ವಿಂಗ್. ಇವಾಗ ಇಲ್ಲಿ 1 ಸಬ್ಜೆಕ್ಟ್ ಮಾಡಿದೀರಾ,
ಇಲ್ಲಿ ಇನ್ನೊಂದು ಸಬ್ಜೆಕ್ಟ್ ಮಾಡಿ. ಎರಡು ಸೇಮ್ ಸಬ್ಜೆಕ್ಟ್ ಮಾಡಕ್ ಹೋಗ್ಬಿಡಿ. ಇಲ್ಲೊಂದು ಸಬ್ಜೆಕ್ಟ್ ಇನ್ನೊಂದು ಸಬ್ಜೆಕ್ಟ್ ಇಲ್ಲಿ ಮಾಡ್ಕೊಳ್ಳಿ. ಪೇಪರ್ ಸಾಲ್ವಿಂಗ್ ಆಗುತ್ತೆ. ಇಷ್ಟ ಆಯ್ತಾ? ಇದಾದ್ಮೇಲೆ ಮತ್ತೆ ನೋಡಿ 9:30 ಇಂದ 1 hour ಗ್ಯಾಪ್ ಕೊಡ್ತಾ ಇದ್ದೀನಿ ಲಂಚ್ ಅಂಡ್ ರೆಸ್ಟ್ಗೋಸ್ಕರ. ಸೊ 9:30 ಇಂದ 10:30 ವರೆಗೂ ಐ ಸಜೆಸ್ಟ್ ಓನ್ಲಿ ಅಪ್ ಟು 10:30 ಬಿಕಾಸ್ ನೀವು ಇಲ್ಲಿ 5:30ಗೆ ಸ್ಟಾರ್ಟ್ ಮಾಡ್ಕೋಬೇಕು. ಓಕೆ, ಸೊ 10:30 ವರೆಗೂ ಇಲ್ಲಿ ಏನ್ ಮಾಡ್ತೀರಿ ಅಂತ ಹೇಳ್ತೀನಿ. ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಬಿಕಾಸ್ ನಿಮಗೆ ನಿದ್ದೆ ಬೇಕು, ರೈಟ್? ನಿದ್ದೆ ಬೇಕು ಅಂದ್ರೆ ನಿದ್ದೆಗೆ ಏನಾದರೂ ಪುಷ್ ಮಾಡ್ಬೇಕು ಬಿಕಾಸ್ ಯು ಆರ್ ಆಲ್ರೆಡಿ ವರಿಡ್ ಫಾರ್ ಎಕ್ಸಾಮ್. ಸೊ ವಾಟ್ ಐ ಸಜೆಸ್ಟ್ ಈಸ್ ರೀಡಿಂಗ್. ನೀವು ಲಿಟ್ರಲಿ ಓದಿ, ಇಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಡಿ. ಪ್ರಾಕ್ಟೀಸ್ ಮಾಡಕ್ ಹೋಗ್ಬೇಡಿ. ಲಿಟ್ರಲಿ ಬುಕ್ ಇಟ್ಕೊಳ್ಳಿ, ಅಥವಾ ನೀವು ನೋಟ್ಸ್ ಮಾಡಿರ್ತೀರಾ, ನೋಟ್ಸ್ ಇಟ್ಕೊಳ್ಳಿ, ಬುಕ್ ಇಟ್ಕೊಳ್ಳಿ, ಓದಿ. ಕ್ವೆಶನ್ಸ್ನ ಪ್ರೂಫ್ಸ್ನ ಓದಬೇಡಿ, ಆನ್ಸರ್ನ ಓದಿ, ಸ್ಟೇಟ್ಮೆಂಟ್ಸ್ನ ಓದಿ, ಕಾನ್ಸೆಪ್ಟ್ನ ಓದಿ. ಸೊ ಇಲ್ಲಿ ಓದಿದಾಗ, ಇಲ್ಲಿ ರೀಡಿಂಗ್ ಮಾಡಿದಾಗ ಯು ಕ್ಯಾನ್ ಈಸಿಲಿ ಗೋ ಟು ಸ್ಲೀಪ್. ನೀವು ನಿದ್ದೆ ಓದ್ತಾ 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 ನಿದ್ದೆ ಬರುತ್ತೆ ನಿಮಗೆ. ಈ ಲಾಸ್ಟ್ ಒನ್ ಹಾಫ್ ಅನ್ ಅವರ್ 15 minutes ಆದಾಗ ಬೆಡ್ ಮೇಲೆ ಕೂತ್ಕೊಂಡು ಓದ್ತಾ ಹೋಗಿ ನಿಮಗೆ ಪಕ್ಕಾ ನಿದ್ದೆ ಬರುತ್ತೆ ಬಿಕಾಸ್ ಯು ನೀಡ್ ಪ್ರಾಪರ್ ಸ್ಲೀಪ್. 10:30 ಇಂದ 10:30 ಇಂದ ಮಲ್ಕೊಂಡ್ರೆ ಅರೌಂಡ್ 10:45 ಏನಾದರೂ ಮಲ್ಕೊಂಡ್ರೆ ನೀವು 5:15ಗೆಲ್ಲ ಎದ್ದೇಳ್ಬೋದು. ಸೊ ಹ್ಯಾವ್ ಪ್ರಾಪರ್ ಸ್ಲೀಪ್ ಬಿಕಾಸ್ ಯುವರ್ ಸ್ಲೀಪ್ ಏನಿದೆಯಲ್ಲ, ನಿಮ್ಮ ನಿದ್ದೆ ಹೆಲ್ಪ್ ಮಾಡುತ್ತೆ ಹೀಲ್ ಆಗಕ್ಕೆ, ಮೆಮರಿ ಇಂಪ್ರೂವ್ ಆಗುತ್ತೆ, ಸ್ಟ್ರೆಸ್ ಕಮ್ಮಿ ಮಾಡುತ್ತೆ. ಯು ನೀಡ್ ಇಟ್. ಆ್ಯಂಡ್ ಇಲ್ಲಿ 4:30 ಇಂದ 5:30 ಏನಿದೆಯಲ್ಲ, ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಆಟ ಆಡ್ಕೊಳ್ಳಿ, ಸ್ವಲ್ಪ ಟೆರೆಸ್ ಮೇಲೆ ವಾಕ್ ಮಾಡಿ. ದಯವಿಟ್ಟು ಇದು ಎಲ್ಲ ಗ್ಯಾಪಲ್ಲಿ ಯು ನೀಡ್ ಟು ಅವಾಯ್ಡ್ ಸಮ್ ಥಿಂಗ್ಸ್. ಯು ನೀಡ್ ಟು ಅವಾಯ್ಡ್ ಫ್ಯೂ ಥಿಂಗ್ಸ್. ಏನು ಗೊತ್ತಾ? ಸ್ಟ್ರಿಕ್ಟ್ಲಿ ಅವಾಯ್ಡ್. ರೆಡ್ ಅಲ್ಲಿ ಬರಿತಾ ಇದ್ದೀನಪ್ಪ, ಸ್ಟ್ರಿಕ್ಟ್ಲಿ ಅವಾಯ್ಡ್. ಅದಕ್ಕೆ ನೋಡಿ ನೋ ಅಂತ ಮಾಡ್ತೀನಿ. ಇದಕ್ಕೆ ಸ್ಟ್ರಿಕ್ಟ್ಲಿ ಅವಾಯ್ಡ್ ದೀಸ್. ಏನು ಅವಾಯ್ಡ್ ಮಾಡಬೇಕು ಅಂತಂದ್ರೆ, 1 ಸ್ಕ್ರೋಲಿಂಗ್. ಅವಾಯ್ಡ್ ಸ್ಕ್ರೋಲಿಂಗ್. ಇಲ್ಲಿ ನೀವು ಹೆಂಗ್ ಟೈಮ್ ವೇಸ್ಟ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ನಿಮ್ಗೆ. ಯು ಲಿಟ್ರಲಿ ನಾಟ್ ನೋ ಎನಿಥಿಂಗ್ ದಟ್ ಯು ಆರ್ ಡೂಯಿಂಗ್. ಎಷ್ಟು ಸ್ಕ್ರೋಲ್ ಮಾಡೋದಂತ ಗೊತ್ತಿಲ್ಲ, ಎಷ್ಟು ಟೈಮ್ ವೇಸ್ಟ್ ಆದಂತ ಗೊತ್ತಿಲ್ಲ, ಎಷ್ಟು ನೀವು ಕಂಟೆಂಟ್ ಕನ್ಸ್ಯೂಮ್ ಮಾಡೋದಂತ ಗೊತ್ತಿಲ್ಲ, ಅದರಿಂದ ನಿಮ್ಗೆ ಎಷ್ಟು ಇಂಪ್ಯಾಕ್ಟ್ ಆಗ್ತದೆ ಅಂತ ನಿಮಗೆ ಏನು ಗೊತ್ತಾಗಲ್ಲ. ಓಕೆ, ಇವಾಗ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗತ್ತೆ. ಸೊ ಸ್ಟಾಪ್ ಸ್ಕ್ರೋಲಿಂಗ್. ಸೊ ನೋ ಸ್ಕ್ರೋಲಿಂಗ್, ನೋ ಸ್ಕ್ರೋಲಿಂಗ್. ನೆಕ್ಸ್ಟ್, ಸ್ಕೂಲಲ್ಲಿ ಇರ್ತೀರಲ್ಲ, ನೋ ಚಿಟ್ ಚಾಟಿಂಗ್. ಕೂತ್ಕೊಂಡು ಹರಟೆ ಹೊಡಿಬೇಡಿ ಸ್ಕೂಲಲ್ಲಿ. ನೋ ಚಿಟ್ ಚಾಟಿಂಗ್. ನಾವು ಅನದರ್ ನೋ. ಕ್ಲಾಸಿಗೆ ಬರ್ತೀರಾ ನೀವು ಒಬ್ರೊಬ್ರು, ಕ್ಲಾಸ್ ಅಟೆಂಡ್ ಮಾಡ್ತೀರಾ ನನ್ನ ಕ್ಲಾಸ್ಗೆ. ಏನು ಮಾಡ್ತೀರಾ ಗೊತ್ತಾ? ಕಾಮೆಂಟಲ್ಲಿ ನಾನು ಕೇಳಿದ ಕ್ವೆಶನ್ಗೇನೋ ಆನ್ಸರ್ ಮಾಡ್ತೀರಾ ಒಬ್ರೊಬ್ರು. ಕೆಲವೊಬ್ರು ಕೂತ್ಕೊಂಡು ಫೋಕಸ್ ಆಗಿ ಕೇಳ್ತೀರಿ. ಇನ್ನೊಂದಿಷ್ಟು ಜನ ಇದ್ದೀರಾ ಟೈಮ್ ಪಾಸ್. ಊಟ ಆಯ್ತಾ ಅಕ್ಕ? ಏನು ಮಾಡ್ತಿದೀಯಾ ಅಣ್ಣ? ಐ ಲವ್ ಯು ಸ್ವೀಟಿ. ನಂಬರ್ ಕೊಡು, ಇನ್ಸ್ಟಾ ಐ ಡಿ ಏನು, ಯಾವ ಊರು ನಿಮ್ಮದು, ಯಾಕೆ ಬೇಕು ನಿಮಗೆಲ್ಲ? ಹಾಂ, ಅನ್ನೆಸೆಸರಿ ಇಂಟ್ರಾಕ್ಷನ್ ಅಂತ ಹೇಳ್ತಾರೆ ಇದಕ್ಕೆ. ಅನ್ನೆಸೆಸರಿ ಇಂಟ್ರಾಕ್ಷನ್. YTL ನಮ್ಮ ಲೈವ್ ಕ್ಲಾಸಲ್ಲಾದರೂ ಆಗಲಿ, ನಿಮ್ಮ ಸ್ಕೂಲಲ್ಲೂ ಆದರೂ ಆಗಲಿ, ಎಷ್ಟು ಓದ್ದೆ, ಏನು ಮಾಡಿದೆ, ಯಾವ್ರಿಗೆ ಹೋಗ್ತಾ ಇದೆಯಾ, ಎಕ್ಸಾಮ್ ಆದಮೇಲೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ. ಅನ್ನೆಸೆಸರಿ ಇಂಟ್ರಾಕ್ಷನ್ನ ಅವಾಯ್ಡ್ ಮಾಡಿ. ಡೋಂಟ್ ವೇಸ್ಟ್ ಯುವರ್ ಎನರ್ಜಿ. ವೇಸ್ಟಿಂಗ್ ಎನರ್ಜಿ. ಸುಮ್ಮನೆ ಎನರ್ಜಿ ವೇಸ್ಟ್ ಮಾಡ್ಕೋತೀರಿ. ಹಾಂ, ಸುಮ್ಮನೆ ಎನರ್ಜಿ ವೇಸ್ಟ್ ಮಾಡಿ ಏನೇನೋ ಖಾಲಿ ಟೈಮ್ ಪಾಸ್, ಅದು ಇದು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ, ಅದು ವೇಸ್ಟಿಂಗ್ ಎನರ್ಜಿ ಆ್ಯಂಡ್ ಟೈಮ್. ಡೋಂಟ್ ಡೂ ಇಟ್. ಸೊ ಅವಾಯ್ಡ್ ದೀಸ್ ಥಿಂಗ್ಸ್. ಇಷ್ಟೆಲ್ಲ ಮಾಡಲೇಬೇಕು ನೀವು. ಆ್ಯಂಡ್ ನಾವು ಏನೋ ಅವಾಯ್ಡ್ ಮಾಡಿದ್ರಿ, ಬಟ್ ವಾಟ್ ಡು ಯು ಡೂ? ಸೇ ಎಸ್ ಟು ವಾಟ್? ಯಾರೋ ಪ್ರಪೋಸ್ ಮಾಡಿದ್ರು ಅಂತಲ್ಲ. ಸೇ ಎಸ್ ಟು ಕಾನ್ಫಿಡೆನ್ಸ್, ಫೋಕಸ್, discipline. And your effort. Okay. CDEF. Confidence, effort, focus and confident, effort, discipline and focus. Okay. Confidence, effort, discipline, confidence, discipline, effort and focus. Okay.
ಇದು ನೀವು say yes to these and write these words in your comment. In the comment box, write, I am confident, ma'am. I am focused. I am disciplined. I will put 100% of my efforts. Write these sentences. I am confident. I am focused. I am disciplined. I will put 100% effort. ಅಂತ ಕಾಮೆಂಟ್ ಅಲ್ಲಿ ಬರೀರಿ. And at last, say that I am going to score 625 out of 625. I will score 625 out of 625. Write this exact sentence. I will score 625 out of 625 ಅಂತ ಬರೀರಿ ಕಾಮೆಂಟ್ ಅಲ್ಲಿ. Trust me, there is one more secret I'll tell you. Manifestation. Manifestation will beautifully work. Trust me, I manifested that I could teach so many students in Karnataka. I am doing that now. ನಾನು ಯಾವಾಗಲೂ ಅನ್ಕೋತಾ ಇದ್ದೆ, ಐ ವಾಂಟ್ ಟು ಟೀಚ್, ತುಂಬ ಜನನ ಟೀಚ್ ಮಾಡ್ಬೇಕು ಕರ್ನಾಟಕದಲ್ಲಿ. ಐ ವಾಂಟ್ ಟು ಟೀಚ್ ಆನ್ ಯೂಟ್ಯೂಬ್. ಐ ವಾಂಟ್ ಟು ವರ್ಕ್ ಇನ್ ಅ ವೆರಿ ಗುಡ್ ಆರ್ಗನೈಸೇಷನ್. ಹಿಯರ್ ಐ ಮ್ಯಾನಿಫೆಸ್ಟೆಡ್ ದಿಸ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಆರ್ ಬ್ಯೂಟಿಫುಲ್. ನಿಮ್ಗೆ ಅದು ಹಾಗೆ ಆಗುತ್ತೆ. ಸೊ ಸೇ ಇಟ್ ಔಟ್ ಲೌಡ್. ಸೊ ದ ಮೆಸೇಜ್ ಇಸ್ ಇನ್ ದ ಯೂನಿವರ್ಸ್ ಆ್ಯಂಡ್ ಬಿ ಪಾಸಿಟಿವ್ ಅಬೌಟ್ ಇಟ್. Be very positive about that. It is going to happen. Don't treat anyone as your competition because you are your competition. Focus on your growth. ಓಕೆನಾ? ಸೊ ಇಷ್ಟು ಹೇಳ್ತಾ ಇದ್ದೀನಿ. ನಾನು ಮಾಡ್ಕೊಂಡಿದ್ದ ಪ್ಲ್ಯಾನು ನಿಮಗೋಸ್ಕರ ತಂದಿದ್ದ ಪ್ಲ್ಯಾನು ಎಲ್ಲ ಹೇಳಿದ್ದೀನಿ. ಓಕೆ, ದಿಸ್ ಇಸ್ ಡನ್. ಸೊ ದಿಸ್ ಈಸ್ ಮೀ. ಐ ಆಮ್ ಎಂಡಿಂಗ್ ದ ಸೆಷನ್ ರೈಟ್ ನೌ. We have bought this exclusive for you on RPW Karnataka 8, 9, 10 YouTube channel. Nanu Nimma Bhavani ma'am and you are my bhavs. This will continue for always. I am with you. So, nimge yenadru help bekagidre comment ಮಾಡಿ. And also join our WhatsApp channel because now ನಿಮಗೋಸ್ಕರ ಒಳ್ಳೊಳ್ಳೆ ಸೆಷನ್ಸ್ ನ ಇನ್ಮೇಲಿಂದ ತಗೊಂಡ್ಬರ್ತಾ ಇದೀವಿ. From now onwards, we are there for you 100% for your exam. So, come join us and keep attending our classes. Thank you so much, everyone. Bye-bye.